कृष्णाय भूतले श्रीमते भक्ति वेदांत स्वामिनिति नामिने नमस्ते सरस्वते देवे गौरवाणी प्रचारिणि निर्विशेष शून्यवादी पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद हरे कृष्णा कृष्ण कृष्ण हरे 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 ರಾಮ 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 ಹರೇ 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 ಕೃಷ್ಣ. ಸೊ ಇಂದಿನ ಚರ್ಚೆ ಮುಂದುವರಿಸುವ ಮೊದಲು ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರ ಪಾದಕಮಲಗಳಿಗೆ ನನ್ನ ನಮಸ್ಕಾರ. ವಿಶೇಷವಾಗಿ ನಮ್ಮ ಶಿಕ್ಷಾ ಗುರುಗಳಾದಂಥ ಪೂಜ್ಯ ಮಥುರಾಶ್ರಮ ಪ್ರಭುಗಳು ಮತ್ತು ಹಿರಿಯ ವೈಷ್ಣವೇರ ಪಾದಕಮಲಕ್ಕೆ ನನ್ನ ನಮಸ್ಕಾರ. ನನಗೆ ನೀವು ಆಶೀರ್ವಾದ ಮಾಡಿ ಏನಾದರೂ ಇವತ್ತು ಚರ್ಚೆ ಮಾಡುವ ವಿಷಯ ನಿಮಗೆ ಆಹ್ಲಾದಕರವಾಗಿರಲಿ, ಸಂತೋಷ ಕೊಡುವಂತಾಗಿರಲಿ ಮತ್ತು ಅದು ಶಾಸ್ತ್ರೋಕ್ತವಾಗಿರಲಿ. ಅದರಿಂದ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಮತ್ತು ನಿಮ್ಮ ಚಿಕ್ಕ ಮಗುವಿನಾಗಿ ನನ್ನನ್ನು ತಿದ್ದುಪಡಿ ಮಾಡಿ ಮುಂದಕ್ಕೆ ನನ್ನನ್ನು ಭಕ್ತಿ ಮಾಡುವಂಥ ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೊಳ್ತಿದ್ದೇನೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಾಯ್. ಈ ಅಧ್ಯಾಯದ ಹಿಂದಿನದಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿ ಮಹಾರಾಜ ಧ್ರುವರು ವಾಪಸ್ ಬರ್ತಾರೆ, ತನ್ನ ತಪಸ್ಸು ಮುಗಿದು ದೇವರ ದರ್ಶನ ಮಾಡಿಕೊಂಡು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಇಲ್ಲಿ ಯಾವ ರೀತಿ ಅವರಿಗೆ ಸ್ವಾಗತ ಸಿಗುತ್ತೆ, ಯಾವ ರೀತಿ ಉತ್ಥಾನಪಾದರು ಮತ್ತು ಇತರ ಎಲ್ಲ ಪ್ರಜೆಗಳು ಅವರನ್ನು ಯಾವ ರೀತಿ ಸ್ವಾಗತ ಮಾಡ್ತಾರೆ ಎನ್ನುವುದು ಈ ಇಲ್ಲಿನ ವಿಷಯ. ಇವತ್ತು ನಾವು ಆದರೆ ಒಂದು ಎರಡು ವಿಷಯ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ನಾವು ಖಂಡಿತ ಇಲ್ಲಿ ದೇವರ ಅಥವಾ ಧ್ರುವನ ಅಲಂಕಾರದ ಬಗ್ಗೆ ನಮಗೆ ವಿಷಯ ಇದೆ. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಕೃಷ್ಣನನ್ನ ಯಾವ ರೀತಿ ಸ್ವಾಗತ ಮಾಡ್ತೀವಿ, ಶ್ರೀಲ ಪ್ರಭುಪಾದರು ಅಥವಾ ತಮ್ಮ ಗುರುವನ್ನ ಯಾವ ರೀತಿ ಸ್ವಾಗತ ಮಾಡ್ತೀವಿ. ಸರಿ, ಅದಕ್ಕಿಂತ ಮುಖ್ಯವಾಗಿ ನಮ್ಮೊಟ್ಟಿಗಿರುವಂತಹ ಇತರ ಹಿರಿಯ ಭಕ್ತರನ್ನ ಯಾವ ರೀತಿ ನಾವು ಸ್ವಾಗತ ಮಾಡ್ತೀವಿ. ಅದಕ್ಕೆ ಮೊದಲಾಗಿ ಯಾವ ರೀತಿ ಉತ್ಥಾನಪಾದ ಧ್ರುವನನ್ನ ಮೊದಲೇ ತಿರಸ್ಕಾರ ಮಾಡಿದನೋ ಆ ರೀತಿ ಕೂಡ ನಾವು ಮಾಡ್ತೀವಿ. ಇಲ್ಲಿ ಉತ್ಥಾನಪಾದ ಈಗ ಧ್ರುವನನ್ನ ಸ್ವಾಗತ ಮಾಡ್ತಾರೆ, ಯಾಕೆಂದ್ರೆ ಧ್ರುವ ಆ ಒಂದು ಉತ್ತಮವಾದ ಭಗವಂತನ ದರ್ಶನ ಮಾಡ್ಕೊಂಡು ಬಂದಾನೆ ಎನ್ನುವಂತ ಒಂದು ಪ್ರಚಾರ ಸಿಕ್ಕಿದ ಮಾತಾನೆ. ಅದೇ ಧ್ರುವ ಕೆಲವು ಸಮಯ ಮೊದಲು ಉತ್ಥಾನಪಾದ ತನ್ನ ತೊಡೆ ಮೇಲೆ ಕೂಡ ಕೂತ್ಕೊಳ್ಳಿ ಬಿಡ್ಲಿಲ್ಲ. ಆ ಉತ್ಥಾನಪಾದನ ತರಹ ನಾವು ನಮ್ಮೊಟ್ಟಿಗಿರುವಂತಹ ಇತರ ಭಕ್ತರನ್ನು ವ್ಯವಹಾರ ಮಾಡ್ತೇವೋ, ನಮ್ಮೊಟ್ಟಿಗಿರುವಂತಹ ಇತರ ಹಿರಿಯ ಭಕ್ತರಿಗೆ ಅವರಿಗೆ ಸಲ್ಲಬೇಕಾದಂತಹ ಒಂದು ಮರ್ಯಾದೆ ಆಗಿರಲಿ, ಸಲ್ಲಬೇಕಾದಂತಹ ಅವರಿಗೆ ಗೌರವವನ್ನು ನಾವು ಕೊಡ್ತೇವೋ, ಇದನ್ನ ನಾವು ಆತ್ಮಾವಲೋಕನೆ ಮಾಡಬೇಕು. ಹೆಚ್ಚಿನ ಸಲ ಇಲ್ಲೇ ತಪ್ಪು ಮಾಡ್ತೀವಿ ನಾವು. ಯಾಕೆಂದ್ರೆ ನಾವು ಇಂಗ್ಲಿಷಲ್ಲಿ ಹೇಳ್ತಾರೆ ಫೆಮಿಲಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಹೇಳ್ತಾರೆ ನೋಡಿ. ನಮ್ಮೊಟ್ಟಿಗೆ ಇರುವವರನ್ನ ನಾವು ಯಾವಾಗ್ಲೂ ಅರ್ಥ ಮಾಡೋಕೆ ಪ್ರಯತ್ನವೇ ಮಾಡ್ತಾ ಇಲ್ಲ. ಅಥವಾ ಕನ್ನಡದಲ್ಲಿ ಹೇಳ್ತಾರೆ ನೋಡಿ, ಹಿತ್ತಲ ಗಿಡ ಮದ್ದಲ್ಲ ಅಂತ. ನಮ್ಮ ಒಟ್ಟಿಗೆ ಇರುವವರ ನಮಗೆ ಆ ಬಗ್ಗೆ ಗುಣವೂ ಗೊತ್ತಿರುವುದಿಲ್ಲ, ಅವರ ಬಗ್ಗೆ ನಾವು ಆಲೋಚನೆ ಮಾಡ್ತಾವಿಲ್ಲ. ಎಲ್ಲೋ ದೂರದಿಂದ ಬಂದವರಿಗೆ ನಾವು ಬೇಕಾದಷ್ಟು ಸತ್ಕಾರ ಮಾಡ್ತೇವೆ, ಇದು ಮಾಡ್ತೀವಿ. ಆದರೆ ನಮ್ಮೊಟ್ಟಿಗೆ ಇರುವಂತಹ ಹಲವಾರು ಹಿರಿಯ ಭಕ್ತರಿರ್ತಾರೆ, ಹಲವಾರು ಶುದ್ಧ ಭಕ್ತರಿರ್ತಾರೆ. ಆದರೆ ಅವರಿಗೆ ಸಲ್ಲಬೇಕಾದಂಥ ಗೌರವ ಆಗಿರಲಿ, ಗೌರವ ಬಿಡಿ, ಕೆಲವೊಮ್ಮೆ ನಾವು ಅವರನ್ನ ಅಪಮಾನ ಕೂಡ ಮಾಡಿಬಿಡ್ತೀವಿ. ಯಾಕೆಂದರೆ ನಮ್ಮೊಟ್ಟಿಗೆ ಇರುವಾಗ ನಾನು ನಾನು ಸರಿ, ಅವರನ್ನ ನನ್ನ ಹಾಗೆ ಅಂತ ನಾನು ನೆನೆಸ್ಕೊಳ್ಬಿಡ್ತೇನೆ. ಇದು ನಮ್ಮ ಒಟ್ಟಿಗೆ ಹಿರಿಯ ಭಕ್ತರು ಆಗುತ್ತೆ, ಮತ್ತೆ ಕೆಲವೊಮ್ಮೆ ನಮ್ಮ ಗುರುಗಳಿಗೂ ಆಗುತ್ತೆ. ಗುರುಗಳು, ನಾವು ಸಾಮಾನ್ಯವಾಗಿ ಜಾಸ್ತಿ ಗುರು ಒಟ್ಟಿಗೆ ಸಂಘ ಮಾಡಿದಾಗ, ಓ ಅವರು ಕೂಡ ನಂತರ ಮನುಷ್ಯನಿದಲ್ವಾ, ಎಲ್ಲವೂ ನಮ್ಮ ತರ ಮಾಡ್ತಾರೆ, ಏನ್ ವ್ಯತ್ಯಾಸ ಎನ್ನುವಂಥ ಆ ಒಂದು ಭಾವನೆ ತಲೆಗೆ ಬಂದುಬಿಟ್ರೆ ನನ್ನ ಅಧಪತನ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಾನು ಒಬ್ಬ ಸಾಧಕನಾಗಿ ಮೊದಲನೇದಾಗಿ ನಾನು ಅರ್ಥ ಮಾಡಬೇಕದ್ದು, ನನ್ನ ಒಟ್ಟಿಗೆ ಇರುವಂತಹ ಭಕ್ತರನ್ನು ನಾನು ಯಾವ ರೀತಿ ವ್ಯವಹಾರ ಮಾಡಬೇಕು, ಯಾವ ರೀತಿ ಅವರಿಗೆ ಸಲ್ಲಬೇಕಾದಂಥ ಗೌರವ ಆಗಿರಲಿ ಅಥವಾ
ಗೌರವ ಕೊಡದಿದ್ದರೂ ಅಟ್ಲೀಸ್ಟ್ ನಾನು ಅವರಿಗೆ ಅಪರಾಧ ಮಾಡದೇ ರೀತಿಯಲ್ಲಿ ಅಷ್ಟಾದರೂ ನಾನು ಮಾಡಬೇಕು. ಇದು ಮೊದಲನೇದಾಗಿ ನಾನು ಅರ್ಥ ಮಾಡಬೇಕು. ಇಲ್ಲಿ ಉತ್ಥಾನಪಾದ ಮಾಡಿದಂಥ ತಪ್ಪನ್ನ ನಾನು ಮಾಡಬಾರದು. ಉತ್ಥಾನಪಾದನ ಆ ಒಂದು ಲೀಲೆ ಅಂತ ಹೇಳಬಹುದು, ಧ್ರುವನ ಮಹಾರಾಜ ಲೀಲೆ ಅಂತ. ಆದರೆ ನಮ್ಮ ಜೀವನದಲ್ಲಿ ಅದಾಗಲ್ಲ. ನಾನೆಲ್ಲಾದ್ರೂ ಒಂದು ತಪ್ಪು ಮಾಡಿಬಿಟ್ರೆ ನನ್ನ ಆ ಒಂದು ಭಕ್ತಿಯ ಅಧಪತನ ಶುರು ಆಗ್ಬೋದು. ಅದಕ್ಕೆ ಒಬ್ಬ ಸಾಧಕನಾಗಿ ನಾವೆಲ್ಲರೂ ಮೊದಲನೇದಾಗಿ ಅರ್ಥ ಮಾಡಬೇಕು, ನಮ್ಮರೊಟ್ಟಿಗೆ ಇರುವವರೆಲ್ಲರೂ ಶುದ್ಧ ಭಕ್ತರು. ಒಂದು ಕಡೆ ಆ, ನಮ್ಮ ತಿರುವನಂತ ಇಸ್ಕಾನ್ ತ್ರಿವೆಂಡ್ರಮ್ನ ಅಧ್ಯಕ್ಷರಾದಂಥ ಜಗಶಾಶ್ ಪ್ರಭು ಹೇಳ್ತಾರೆ, ನಾವು ಸಾಮಾನ್ಯವಾಗಿ ಹೇಳ್ತೇವೆ ಭಕ್ತರು ಮತ್ತು ನಾನ್ ಡಿವೋಟಿಸ್, ಅಭಕ್ತರು, ಔಟ್ಸೈಡರ್ಸ್. ಮೊನ್ನೆ ರಥಯಾತ್ರೆ ಮಾಡುವಾಗ ಪ್ರಸಾದ ಮಾಡುವಾಗಲೂ ಇದು ಭಕ್ತರಿಗೆ, ಇದು ನಾನ್ ಡಿವೋಟಿಸ್ಗೆ ಅಂತ. ಸೊ ಅವ್ರು ಹೇಳ್ತಾರೆ, ನಾನು ಮಾತ್ರ ಭಕ್ತ, ನಾನು ಮಾತ್ರ ನಾನ್ ಡಿವೋಟಿ, ಎದ್ದರೆಲ್ಲರೂ ಭಕ್ತರು ಅಂತ. ಆ ರೀತಿ ನಾನಿರಬೇಕು ಅಂತ. ಸೊ ಅದರ ಅರ್ಥ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ಗೆ ನಾವು ಸ್ವಲ್ಪ ವ್ಯತ್ಯಾಸ ಮಾಡಬಹುದು. ಆದರೆ ನನ್ನ ಮನಸ್ಥಿತಿ ಯಾವ ರೀತಿ ಇರಬೇಕೆಂದರೆ, ನಾನು ಭಕ್ತನಲ್ಲ, ಇತರೆಲ್ಲರೂ ಭಕ್ತರು. ಅದು ನನ್ನ ಮುಖ್ಯ ಇರಬೇಕು. ನನ್ನ ಎದುರು ಇರುವವರು ತಿಲಕ ಹಾಕದೇ ಇರಬಹುದು, ಕಂಠಿ ಮಾಲೆ ಹಾಕದೇ ಇರಬಹುದು, ಧೋತಿ ಕುರ್ತ ಇಲ್ಲದೆ ಇರಬಹುದು. ಆದರೆ ಆ ಪರಮಾತ್ಮ ಅವನಲ್ಲಿ ಯಾವ ರೀತಿ ವ್ಯವಹಾರ ಮಾಡ್ತಾನೆ, ಆ ಅಭಿ- ಅ- ಅ- ವ್ಯಕ್ತಿಗೆ ಭಗವಂತನಲ್ಲಿ ಯಾವ ರೀತಿಯ ಭಾವನೆ ಇದೆ ಎನ್ನುವುದು ನನಗೆ ಗೊತ್ತಿಲ್ಲ. ಯಾವ ರೀತಿಯಲ್ಲಿ ಭಗವಂತನ ವ್ಯವಹಾರ ಮಾಡ್ತಾರೆ ಗೊತ್ತಿಲ್ಲ. ಸೊ ನಾವು ಅವನನ್ನ ಎಕ್ಸ್ಟರ್ನಲ್ ಒಂದು ರೂಪವನ್ನು ನೋಡಿ ನಾನು ತಪ್ಪು ತಿಳ್ಕೊಂಡ್ರೆ ನಾನು ದೊಡ್ಡ ಅಪರಾಧ ಮಾಡ್ತೇನೆ. ಅದನ್ನ ನಾನು ಅರ್ಥ ಮಾಡಬೇಕು. ಇದು ಮೊದಲನೇ ಪಾಠ. ನಾನು ಒಬ್ಬ ಭಕ್ತನಾಗಿ ಅರ್ಥ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲಿ ಅವರ ಅಂದ್ರೆ ಹೇಳ್ತಾ ನೋಡಿ, ಡೋಂಟ್ ಜಡ್ಜ್ ದ ಬುಕ್ ಫ್ರಮ್ ದ ಕವರ್ ಇಂದ. ಒಬ್ಬನನ್ನ ಅವನ ಎಕ್ಸ್ಟರ್ನಲ್, ಅವನ ರೂಪ ಅಥವಾ ಅದನ್ನು ನೋಡಿ ನಾವು ಅವನ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಭಕ್ತರಾದವರು. ಚೈತನ್ಯ ಮಹಾಪ್ರಭು ಭಕ್ತರಂದ್ರೆ ಯಾರು ಅಂತಾರೆ, ಯಾರು ಕೃಷ್ಣ ಅಂತ ಒಮ್ಮೆ ಹೇಳ್ತಾರೋ ಅವನ್ ಭಕ್ತರು ಅಂತ ಹೇಳ್ತಾರೆ. ಸೊ ವೈಷ್ಣವ ಅಂತ ಹೇಳ್ತಾರೆ. ಸೊ ಆ ಲೆವೆಲ್ಗೆ ಅವರು ಹೋಗ್ತಾರೆ. ಆದ್ರೆ ಇಲ್ಲಿ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಒಬ್ಬ ಭಕ್ತನನ್ನು ಯಾವ ರೀತಿ ಸ್ವಾಗತ ಮಾಡಬೇಕು ಎನ್ನುವುದನ್ನು ಇಲ್ಲಿ ವಿವರ ಕೊಡ್ತಾರೆ. ಉತ್ಥಾನಪಾದರು ಯಾವ ರೀತಿ ಇದು ತಯಾರಿ ಮಾಡಿದರು, ಯಾವ ರೀತಿ ಅವರಿಗೆ ಬೇಕಾದಂತ ಆ ಒಂದು ಆ ನಮ್ಮ ಆಧ್ಯಾತ್ಮಿಕದ ರೀತಿಯಲ್ಲಿ ಅವರನ್ನ ಧ್ರುವ ಮಹಾರಾಜನ ಸ್ವಾಗತ ಮಾಡಿದರು. ಎಲ್ಲವೂ ಆಸ್ಪೀಷಿಯಸ್ ಸೆರೆಮನಿ ಅಂತ ಹೇಳ್ತಾರೆ. ಇದು ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಧರ್ಮದ ಪ್ರತೀತಿ. ಇವತ್ತು ನಾವು ನೋಡಿದರೆ ಯಾವ ಮನೆ ಎದುರಲ್ಲಿ ಒಂದು ರಂಗೋಲಿ ಕೂಡ ಇರಲ್ಲ. ಇದು ಹೂವಿನ ಅಲಂಕಾರ ಬಿಡಿ, ಈಗಿನ ಕಾಲದಲ್ಲಿ ಪ್ರತಿನಿತ್ಯ ಅದು ರಂಗೋಲಿ ಆಗಲಿ, ನಮ್ಮ ದ್ವಾರಕ್ಕೆ ಬೇಕಾದಂತ ಹೂವಿನ ಹಾರ ಹಾಕುವುದಾಗ್ಲಿ ಅಥವಾ ಮಾವಿನ ಎಲೆ ಹಾಕುವುದು, ಇದು ಪ್ರತಿನಿತ್ಯ ನಡೀತಾ ಇತ್ತು. ಯಾಕೆಂದರೆ ಪ್ರತಿನಿತ್ಯ ನಮ್ಮ ಮನೆಯನ್ನ ಒಂದು ಮಂದಿರ ತರ ನಮ್ಮ ಅಲಂಕಾರ ಮಾಡ್ತಾ ಇದ್ರು. ಆದರೆ ಈಗ ಅದು ಸ್ಲೋಲಿ ಕಡಿಮೆ ಆಗ್ತಾ ಉಂಟು. ನಮ್ಮ ಸಂಸ್ಕೃತಿ ಕಡಿಮೆ ಆಗ್ತಾ ಉಂಟು. ಅದು ಮಾತ್ರ ಅಲ್ಲ, ನಮ್ಮ ಒಂದು ಆ, ವಸ್ತ್ರ ವ್ಯವಹಾರ ಮಾಡುವುದು ಕೂಡ ಬದಲಾವಣೆ ಆಗ್ತಾ ಉಂಟು. ಮನೆಯಲ್ಲಿ ಬಿಡಿ, ದೇವಸ್ಥಾನಕ್ಕೆ ಬರುವ ಕೂಡ ನಾವು ವೈಷ್ಣವ ಡ್ರೆಸ್ ಅಲ್ಲಿ ಬರುತ್ತಾ ಇಲ್ಲ. ಅಲ್ಲಿ ಕೂಡ ಪ್ಯಾಂಟ್ ಶರ್ಟು ಅಥವಾ ಇದು ಕೆಲವೊಮ್ಮೆ ಅವರಿಗೆ ಕರ್ತವ್ಯದ ಮೇಲೆ ಇರಬಹುದು. ಆದರೆ ಎಲ್ಲೆಲ್ಲಿ ಸಾಧ್ಯವೋ ಅಷ್ಟು ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನು ಅರ್ಥ ಮಾಡಬೇಕು. ಯಾಕೆಂದರೆ ಇದೆಲ್ಲವೂ ನಮಗೆ ಕಾಣುವಾಗ ಎಕ್ಸ್ಟರ್ನಲ್ ಅಂತ ಕಾಣಬಹುದು, ಆದರೆ ಅಲ್ಲಿ ನಿಜವಾಗಿಯೂ ಒಂದು ಮೂಲ ಉದ್ದೇಶ ಇದೆ. ರಂಗೋಲಿ ಹಾಕುವುದಾಗ್ಲಿ ಅಥವಾ ಆ ಒಂದು ಅಲಂಕಾರ, ಇಲ್ಲಿ ಹೇಳಿದ ಹಾಗೆ ಬಾಳೆ ಎಲೆ ತೋರಣ ಆಗಲಿ, ಮಾವಿನ ತೋರಣ ಆಗಲಿ, ಅಥವಾ ಈ ರೀತಿಯ ಒಂದು ಫಲಪುಷ್ಪಗಳಿಂದ ಅಲಂಕಾರ ಮಾಡುವುದು, ಈ ವೀಳ್ಯದೆಲೆಯಿಂದ ಅಲಂಕಾರ ಮಾಡುವುದು, ಇದೆಲ್ಲ ನಮಗೆ ಸೂಕ್ಷ್ಮತೆಯಿಂದ ನೋಡಿದಾಗ ಅದಕ್ಕೆ ಹಿಂದೆ ಎಲ್ಲದಕ್ಕೆ ಪ್ರತಿಯೊಂದಕ್ಕೂ ಕಾರಣ ಇದೆ. ನಾವು ಪ್ರತಿನಿತ್ಯ ಯಾಕೆ ಅಲಂಕಾರ ಮಾಡ್ತೇವೆ? ಪ್ರತಿನಿತ್ಯ ಭಗವಂತನ ಮನೆಗೆ ಬರಬೇಕು, ಭಗವಂತನ ಭಕ್ತರು ಬರಬೇಕು. ನಮಗೆ ಯಾವ ರೀತಿ ಅತಿಥಿ ಎಂದಾಗ ಭಗವಂತನ ಭಕ್ತರು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ನಮಗೆ ನೋಟಿಸ್ ಕೊಟ್ಟು ಬರಲ್ಲ. ಹಿಂದಿನ ಕಾಲದಲ್ಲಿ ಅತಿಥಿ ಅಂದರೆ ಯಾರು ತಿಥಿ ಇಲ್ಲದೆ ಬರ್ತಾರೋ, ಯಾರು ನಮಗೆ ಫೋನ್ ಕಾಲ್ ಮಾಡದೆ ಬರ್ತಾರೋ ಅವ್ರ ಅತಿಥಿ.
ಈಗ ನಾವು ಫೋನ್ ಕಾಲ್ ಮಾಡಿದ್ರೆ ಯಾರ ಮನೆಗೆ ಹೋದರೆ ಅಲ್ಲಿ ಬಾಗಿಲಿರುತ್ತೆ, ಅಥವಾ ಒಂದು ಬಾಗಿಲು ಓಪನ್ ಮಾಡಿದರೂ ಏನಪ್ಪ ನಿನಗೆ ಒಂದು ಫೋನ್ ಮಾಡೋದಷ್ಟು ನಿನಗೆ ಇದು ಇದಿಲ್ವಾ ಅಂತ ಕೇಳ್ತಾರೆ, ಅಂದ್ರೆ ಎಟಿಕೆಟ್ ಇಲ್ವಾ ಅಂತ ಕೇಳ್ತಾರೆ. ಎಂದರೆ ಆ ಒಂದು ಭಾವನೆ ಬದಲಾವಣೆ ಆಗಬೇಕು. ನಮ್ಮ ಡ್ರೆಸ್ ಕೂಡ ಆ ರೀತಿ ಇರಬೇಕು. ಯಾಕೆಂದರೆ ಚೈತನ್ಯ ಮಹಾಪ್ರಭುಗಳು ಕೊನೆಯದಾಗಿ ಹೇಳ್ತಾರೆ ನೋಡಿ, ವೈಷ್ಣವರು ಯಾರಂದರೆ ನಿಮ್ಮನ್ನು ನೋಡಿ ಯಾರು ಚೆನ್ನಾಗಿ ಜಪ ಮಾಡ್ತಾರೋ, ಭಗವಂತ ನೆನೆಸ್ತಾರೋ, ಅವನು ನಿಜವಾದ ವೈಷ್ಣವ ಅಂತ. ನಾವು ಆ ಲೆವೆಲ್ಗೆ ಹೋಗಬೇಕು. ನಮ್ಮ ಭಕ್ತರನ್ನು ನೋಡಿದಾಗ ಮತ್ತೊಬ್ಬರಿಗೆ ಭಕ್ತಿ ಮಾಡಬೇಕು, ಭಗವಂತ ನೆನೆಸ್ಬೇಕು ಎನ್ನುವಂಥ ಒಂದು ಭಾವನೆ ಬರಬೇಕು. ಆ ಲೆವೆಲ್ಗೆ ನಾವು ಹೋಗಬೇಕು. ಇದು ನಮ್ಮ ಸಾಧಕನಾಗಿ ಒಬ್ಬ ಪ್ರತಿಯೊಬ್ಬ, ನಾನು ನಿಮ್ಗೆ ಹೇಳ್ತಾ ಇಲ್ಲ, ನನಗೆ ಹೇಳ್ತಾ ಇದ್ದೇನೆ. ಸೊ ಆ ರೀತಿ ನಾವು ಮಾಡಬೇಕು. ಆಗ ಮಾಡಿದಾಗ ಮಾತ್ರ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಕೂಡ ಬದಲಾವಣೆ ಆಗ್ಬೋದು. ಕೆಲವೊಮ್ಮೆ ಈ ಡ್ರೆಸ್ ಬಗ್ಗೆ ಹೇಳುವಾಗ, ಯಾಕೆ ವೈಷ್ಣವ ಡ್ರೆಸ್ ಬೇಕು? ಒಂದು ಕತೆ, ಪರಮ ಪೂಜ್ಯ ಭಕ್ತಿ ಪುರುಷೋತ್ತಮ ಮಹಾರಾಜರು ಈ ಕತೆ ಹೇಳ್ತಾ ಇದ್ರು. ಒಬ್ಬ ರಾಜ ಇದ್ದಂತೆ. ಆ ರಾಜನಿಗೆ ಒಂದು ರೀತಿಯ ರೋಗ, ಇದು ಏನಂತ ಹೇಳ್ತಾರೆ, ಇದು ಮಲ ಹೋಗುವುದು. ಅವನಿಗೆ ಮಲಬದ್ಧತೆ ಇಲ್ಲ. ಪ್ರತಿ 5 ನಿಮಿಷಕ್ಕೊಮ್ಮೆ ಅವನಿಗೆ ಟಾಯ್ಲೆಟ್ ಓಡಬೇಕು. ಆ ರೀತಿಯ ರೋಗ ಇತ್ತು. ಎಷ್ಟೋ ವೈದ್ಯರನ್ನು ಕರೆದು ಹಲವಾರು ರೀತಿಯ ಮದ್ದು ಮಾಡಿದರು, ಅದು ನಿಲ್ತಾನೆ ಇಲ್ಲ. ಎಷ್ಟೋ ಪ್ರಯತ್ನ ಮಾಡಿದರೂ ಆಗ್ತಾ ಇಲ್ಲ. ಕೊನೆಗೆ ಒಂದ್ಸಲ ಒಬ್ಬ ವೈದ್ಯ ಬಂದು ಹೇಳಿದಂತೆ, ಹತ್ತಿರದ ಕಾಡಲ್ಲಿ ಒಂದು ರೀತಿಯ ಹಕ್ಕಿಗಳಿವೆ, ನೀನು ಕಾಡಿಗೆ ಹೋಗ್ಬೇಕು, ನೀನೇ ಹೋಗ್ಬೇಕು, ಆ ಒಂದು ಹಕ್ಕಿಯನ್ನು ಹಿಡಿದು ಬಾ, ಆ ಹಕ್ಕಿಯ ಸೂಪ್ ಮಾಡಿ ನೀನು ಕುಡಿ ಅಂತ. ಆದರೆ ಹಕ್ಕಿಯನ್ನು ನೀನು ನಿಮ್ಮ ಸೈನಿಕ ಕಲಿಸಬಾರ್ದು, ಮಂತ್ರಿ ಕಲಿಸಬಾರ್ದು, ನೀನೇ ಸ್ವತಃ ಹೋಗ್ಬೇಕು, ನೀನೇ ಹಿಡಬೇಕು, ನೀನೇ ಹಿಡ್ಕೊಂಡು ಬರ್ಬೇಕು. ಸೊ ರಾಜ ಹೋಗ್ತಾನೆ. ಆದರೆ ಅಲ್ಲಿ ಬಿಲ್ಲು ಬಾಣ ಉಪಯೋಗಿಸಬಾರ್ದು, ಕೈಯಲ್ಲಿ ಹಿಡಿಬೇಕು. ಕಾಡಿಗೆ ಹೋಗಿ ಯಾವ ಹಕ್ಕಿಯನ್ನು ಕೈಯಲ್ಲಿ ಹಿಡಿಗೆ ಸಾಧ್ಯ? ಇವನ್ ಹತ್ತಿರ ಹೋಗೋ ಹಕ್ಕಿ ಹಾರು ಹೋಗುತ್ತೆ. ಸೊ ಹಲವು ದಿನ ಪ್ರಯತ್ನ ಪಟ್ಟ, ಯಾವ ಹಕ್ಕಿಯೂ ಅವನಿಗೆ ಸಿಗ್ತಾ ಇಲ್ಲ. ಪುನಃ ಬಂದ. ಪುನಃ ಬಂದು ತನ್ನ ಮಂತ್ರಿಗಳಲ್ಲಿ ಹೇಳಿದ, ನಾನೇನು ಮಾಡ್ಲಿ ಈಗ? ಆಗೊಬ್ರು ಮಂತ್ರಿ ಹೇಳ್ತಾರೆ, ರಾಜ, ನಿನ್ನ ಈ ವೈಷ್ಣವ ಆಡಂಬರವಾದಂತ ಒಂದು ಕಿರೀಟ ಆಗಲಿ, ವಜ್ರ ವೈಡೂರ್ಯಗಳನ್ನೆಲ್ಲ ಇಟ್ಟು ಬಿಡು. ಸಾಮಾನ್ಯ ಒಬ್ಬ ಭಕ್ತನ ತರ ತಿಲಕ ಮತ್ತು ಧೋತಿ ಪಂಚೆ ಧೋತಿ ಹಾಕೊಂಡು, ಧೋತಿ ಕುರ್ತ ಹಾಕೊಂಡು ಹೋಗು, ನೀನು ನೋಡು ಏನು ವ್ಯತ್ಯಾಸ ಆಗುತ್ತೆ ಅಂತ. ಆ ಪ್ರಕಾರನೇ ಮಾರನೇ ದಿವಸ ತನ್ನ ಎಲ್ಲಾ ಐಶ್ವರ್ಯದ ಆ ಡ್ರೆಸ್ಗಳನ್ನು ಇಟ್ಟು, ಒಬ್ಬ ಸಾಮಾನ್ಯ ಭಕ್ತನ ತರ ಒಂದು ಸಾಮಾನ್ಯ ಧೋತಿ ಕುರ್ತ ಹಾಕೊಂಡು, ಹೆಗಲಿಗೆ ಒಂದು ಪಂಚೆ ಹಾಕೊಂಡು ಕಾಡಿಗೆ ಹೋಗ್ತಾನೆ. ಇಷ್ಟೊತ್ತಿಗೆ ಯಾವ ಹಕ್ಕಿಗಳು ಇಷ್ಟು ದಿವಸ ಇವನ್ ನೋಡಿ ಓಡಿ ಹೋಗ್ತಿದ್ದವು, ಅದೇ ಹಕ್ಕಿಗಳು ಬಂದು ಇವನ ತಲೆಯ ಮೇಲೆ, ಇವನ ದೇಹದ ಮೇಲೆ ಕೂತ್ಕೊಂಡು ಇವನಿಗೆ ಮುದ್ದು ಮಾಡ್ಲಿಕ್ಕೆ ಬರ್ತಾ ಇದ್ದವಂತೆ. ಇದನ್ನು ನೋಡಿದಾಗ ಆ ರಾಜನಿಗೆ ಆಶ್ಚರ್ಯ ಆಯ್ತು, ಯಾಕೆ ಈ ಹಕ್ಕಿಗಳು ಇಷ್ಟೊಂದು ಬಂದ ಇರ್ತದೆ? ಆಗ ರಾಜನಿಗೆ ಆಯ್ತು, ಈ ಹಕ್ಕಿಗಳು ನನ್ನ ಮೇಲೆ ಪ್ರೀತಿಯಿಂದ ಬಂದು ನನ್ನ ಮೇಲೆ ಕೂತ್ಕೊಂಡು ನನಗೆ ಮುದ್ದು ಮಾಡ್ತಾ ಇದ್ದೇವೆಲ್ಲ, ಈ ಹಕ್ಕಿಗಳನ್ನ ನಾನು ಹೇಗೆ ಕೊಡ್ಲಿ? ಸಾಧ್ಯನೇ ಇಲ್ಲ. ವಾಪಸ್ ಬರ್ತಾನೆ. ವಾಪಸ್ ಬಂದು ಮಂತ್ರಿ ಹೇಳ್ತಾನೆ, ಇಲ್ಲ, ನಾನು ಖಂಡಿತ ಆ ತಪ್ಪು ಮಾಡಲ್ಲ. ಆದರೆ ಒಂದು ಹೇಳು, ಆ ಹಕ್ಕಿಗಳು ನನಗೆ ಯಾಕೆ ಅಷ್ಟೊಂದು ಬಂದು ಪ್ರೀತಿ ಮಾಡ್ತಾ ಇದ್ದವು? ಆಗ ಮಂತ್ರಿ ಹೇಳ್ತಾನೆ, ರಾಜ, ಆ ಹಕ್ಕಿಗಳು ನಿನ್ನ ಡ್ರೆಸ್ ನೋಡಿದವು. ನಿನ್ನ ಆ ಒಂದು ಡ್ರೆಸ್ ನೋಡಿದಾಗ ನೀನೊಬ್ಬ ವೈಷ್ಣವ ಅಂತ ಕಂಡ ಕೂಡಲೇ, ನೀನೊಬ್ಬ ವೈಷ್ಣವ ಅಂತ ಕೊಂದು ಬಂದರು. ವೈಷ್ಣವ ಅಂದರೆ ನಿನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಅವರಿಗೆ. ನಿಮ್ಮ ಎಕ್ಸ್ಟರ್ನಲ್ ನೋಡಿ ಆ ಹಕ್ಕಿಗಳಿಗೆ ವಿಶ್ವಾಸ ಬಂತು, ನೀನು ನಮಗೆ ಯಾವ ರೀತಿಯ ಕಷ್ಟ ಕೊಡಲ್ಲ, ನಮ್ಮನ್ನು ಕೊಲ್ಲಲ್ಲ ಎನ್ನುವಂತ ವಿಶ್ವಾಸ ಅವುಗಳಿಗಿತ್ತು ಅಂತ. ಅದೇ ರೀತಿ ನಾವು ಕೂಡ ನಮ್ಮ ಇಂಟರ್ನಲ್ ಖಂಡಿತ ಬದಲಾವಣೆ ಆಗಬೇಕು. ಚೈತನ್ಯ ಮಹಾಪ್ರಭು ರಘುನಾಥ ಗೋಸ್ವಾಮಿ ಹೇಳಿದಂತೆ, ಮರ್ಕಟ ವೈರಾಗ್ಯ ಬಿಡು, ನೀನು ಒಬ್ಬ ಬಾಹಿರವಾಗಿ ನಿನ್ನ ಗ್ರಹಸ್ಥನಾಗಿದ್ದರು ಆಂತರಿಕವಾಗಿ ಭಕ್ತನಾಗು ಅಂತ ಹೇಳಿದರು. ಆದರೆ ಬಾಹಿರವಾಗಿ ಕೂಡ ನಾವು ಇರಬೇಕು. ತೋರ್ಪಡಿಕೆ ಮಾತ್ರ ಅಲ್ಲ, ಅದು ಕೂಡ ಇರಬೇಕು. ಆದರೆ ಇದರಿಂದ ಏನಾಗುತ್ತೆ ಅಂದರೆ, ಇತರರಿಗೂ ಭಗವಂತನ ಬಗ್ಗೆ ಜ್ಞಾಪಿಸೋಕೆ ಆಗುತ್ತೆ. ನಮ್ಮ ತಿಲಕ ನೋಡಿದಾಗ ಭಗವಂತನ ಪಾದಕಮಲಗಳನ್ನು ಬಾಕಿದವರಿಗೂ ನೆನಪಿಸೋಕಾಗುತ್ತೆ. ವಿಶೇಷವಾಗಿ ನಾವು ಕಾರ್ಪೊರೇಟ್ ಒಳ್ಳೆ ಕೆಲಸ ಮಾಡಿ ಹೋಗೋರು,
ಸಾಮಾನ್ಯವಾಗಿ ನಾವು ವೈಷ್ಣವ ಡ್ರೆಸ್ ಹಾಕಿದಾಗ ಹೆಚ್ಚಿನವರು ಗುಡ್ ಮಾರ್ನಿಂಗ್ ಅಥವಾ ಗುಡ್ ಈವ್ನಿಂಗ್ ಗುಡ್ ಆಫ್ಟರ್ನೂನ್ ಅಂತ ಹೇಳೋ ಬದಲು ಹರೇ ಕೃಷ್ಣ ಅಂತ ಹೇಳ್ತಾರೆ. ಆ ಒಂದು ಬಾಯಲ್ಲಿ ಅವರ ಹರೇ ಕೃಷ್ಣ ಅಂತ ಬಂದ್ರೆ ಅವರ ಹಲವಾರು ಜನ್ಮದ ಪಾಪ ಪರಿಹಾರ ಆಯ್ತು. ಇದಕ್ಕೆ ಕಾರಣ ನಾವಾಗುತ್ತೇವೆ. ಇದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾಕೆ ನಮಗೆ ತಿಲಕ ಹಾಕೋಕೆ ಕಷ್ಟನಾ ಅಥವಾ ಡ್ರೆಸ್ ಚೇಂಜ್ ಮಾಡೋಕೆ ಕಷ್ಟನಾ? ಇಲ್ಲ, ಮಾಡ್ಬೋದು. ಇನ್ನೊಂದು ಕಥೆ ಹೇಳ್ತೇನೆ, ಇದು ಕೂಡ ನಿಜವಾಗಿ ನಡೆದಂತ ಕಥೆ ಅಂತ ಹೇಳ್ತಾರೆ. ಇದು ಪುಣೆಯಲ್ಲಿ ನಡೆದಂತ ಕಥೆ ಅಂತ ಹೇಳ್ತಾರೆ. ಒಂದು ಫ್ಯಾಕ್ಟ್ರಿ ಇತ್ತಂತೆ. ಆ ಫ್ಯಾಕ್ಟ್ರಿ ಮಾಲೀಕರು ಅನ್ಯ ಧರ್ಮದವರಾಗಿದ್ದರು. ಅಲ್ಲಿ ಹಲವಾರು ಹಿಂದೂಗಳು ಕೆಲಸ ಮಾಡ್ತಾ ಇದ್ರು. ಬೇರೆ ಬೇರೆ ಆ, ನಮ್ಮ ಸೆಕ್ಟ್ ಅಲ್ಲಿ ಇದ್ದವರು. ಕೆಲವರು ವೈಷ್ಣವರ ತರ ಇದ್ದರು, ಕೆಲವರು ಶಿವ ಭಕ್ತರಾಗಿದ್ದರು. ಇನ್ನು ಅರೆ ನಮ್ಮ ಗೊತ್ತಲ್ಲ, ಸನಾತನ ಧರ್ಮದಲ್ಲಿ ಎಷ್ಟೋ ರೀತಿಯ ನಾಮಗಳಿವೆ, ಹಲವಾರು ನಾಮಗಳಿವೆ. ಎಲ್ಲರೂ ಕೆಲಸ ಮಾಡ್ತಾ ಇದ್ರು. ಒಂದ್ಸಲ ಆ ಒಂದು ಫ್ಯಾಕ್ಟ್ರಿಯ ಮಾಲೀಕ ಅನ್ಯ ಧರ್ಮದವನು ಫ್ಯಾಕ್ಟ್ರಿಗೆ ಬಂದಾಗ ಅಲ್ಲಿ ನೋಡ್ತಾನೆ, ಒಬ್ಬೊಬ್ಬರು ಒಂದೊಂದು ರೀತಿ ತಿಲಕ ಹಾಕೊಂಡಿದ್ದಾರೆ. ಬೇರೆ ಬೇರೆ ರೀತಿಯ ಹಲವಾರು ವೆರೈಟೀಸ್ ಇದೆ. ಇದನ್ನ ನೋಡಿ ಅವನಿಗೆ ಕೋಪ ಬಂತಂತೆ. ಅವನು ಹೇಳ್ತಾನೆ, ನಾಳೆಯಿಂದ ಯಾರೂ ತಿಲಕ್ ಹಾಕೊಂಡು ಬರಬಾರದು, ತಿಲಕ್ ಹಾಕೊಂಡು ಬಂದ್ರೆ ನಮ್ಗೆ ಕೆಲಸ ಇಲ್ಲ ಅಂತ. ಸರಿ. ಸೊ ಮಾರನೇ ದಿವಸ ಎಲ್ರು ಎಲ್ಲ ತಿಲಕವನ್ನು ಉಜ್ಜಿ ಸಾಮಾನ್ಯರಾಗಿ ಬರ್ತಾರೆ. ಆದರೆ ಅಲ್ಲೊಬ್ಬರು ಇಸ್ಕಾನ್ ಭಕ್ತರಿದ್ದರು. ಅವರು ತಿಲಕ್ ತೆಗ್ದಿಲ್ಲ, ಅವರು ತಿಲಕ್ ಹಾಕೊಂಡೇ ಬಂದರು. ಮಾರನೇ ದಿವಸ ಆ ಮಾಲೀಕ ಬರ್ತಾನೆ ಇದನ್ನು ನೋಡೋಕೆ. ಎಲ್ಲವನ್ನೂ ನೋಡ್ತಾನೆ, ಆದರೆ ಒಬ್ಬ ಮಾತ್ರ ತಿಲಕ್ ಹಾಕೊಂಡು ಬಂದಾನೆ. ಕರಿತಾನೆ ಅವನನ್ನ, ನಿನಗೆ ನಾನು ಹೇಳಿದ್ದು ಅರ್ಥ ಆಗಿಲ್ವಾ? ನನಗೆ ಯಾಕೆ ತಿಲಕ್ ಹಾಕೊಂಡು ಬಂದಿದ್ಯಾ? ಯಾಕೆ ಎಲ್ಲರೂ ತಿಲಕ್ ತೆಗೆದಿರುವಾಗ ನೀನ್ ಯಾಕೆ ತೆಗೆದಿಲ್ಲ ಅಂತ. ಆಗ ಭಕ್ತರು ಹೇಳ್ತಾರೆ, ನೀವು ನನಗೆ ಕೆಲಸ ಕೊಡದಿದ್ದರೂ ತೊಂದರೆ ಇಲ್ಲ, ನಾನು ನನ್ನ ತಿಲಕವನ್ನು ತೆಗೆಯಲ್ಲ. ಇದು ನನ್ನ ಭಗವಂತನ ಪಾದ. ಆ ಭಗವಂತನ ಪಾದವನ್ನು ನನ್ನ ದೇಹದಿಂದ ತೆಗೆಯಲು ಸಾಧ್ಯನೇ ಇಲ್ಲ. ನನಗೆ ಕೆಲಸ ಮುಖ್ಯ ಅಲ್ಲ, ನನ್ನ ಭಗವಂತನ ಭಕ್ತಿ ಮುಖ್ಯ. ಅದನ್ನು ನಾನು ಖಂಡಿತ ಮಾಡ್ತೇನೆ ಅಂತ. ಇದನ್ನು ಹೇಳಿದಾಗ ಆ ಮಾಲೀಕ ಹೇಳ್ತಾನೆ, ಇವತ್ತಿನಿಂದ ಯಾರಾದ್ರೂ ತಿಲಕ ಹಾಕಿದ್ರೆ ಇವನ ಹಾಗೆ ತಿಲಕ ಹಾಕಿದ್ರೆ ಮಾತ್ರ ಹಾಕಬಹುದು, ಬಾಕಿದು ಯಾರು ತಿಲಕ ಹಾಕಬಾರದು ಹೇಳಿದಾರಂತೆ. ಅಂದರೆ ಇಷ್ಟೊಂದು ದೃಢತೆ ಇರುವಂತಹ ವ್ಯಕ್ತಿ ನನ್ನ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದರೆ ಅವನಿಗೆ ಅಷ್ಟೊಂದು ಕಂಪನಿ ಮೇಲೆ ದೃಢತೆ ಇರುತ್ತೆ, ಕಂಪನಿ ಮೇಲೆ ವಿಶ್ವಾಸ ಇರುತ್ತೆ, ಕೆಲಸ ಖಂಡಿತ ಮಾಡ್ತಾನೆ. ಅವನಿಗೆ ದೇವರ ಮೇಲೆ ಅಷ್ಟು ವಿಶ್ವಾಸ ಇದ್ದರೆ ಖಂಡಿತ ತನ್ನ ಕರ್ತವ್ಯದ ಮೇಲೆ ವಿಶ್ವಾಸ ಇದೆ. ಅಂಥವನು ಮಾತ್ರ ಹಾಕಿ, ಬಾಕಿದವರು ಯಾರು ಯಾವ ತೀರ ತಿಲಕ ಹಾಕಬಾರ್ದು ಅಂತ. ಎಂದರೆ ಇದರ ಅರ್ಥ ನಾವು ಭಕ್ತರಾದಾಗ ಎಕ್ಸ್ಟರ್ನಲ್ ಮಾತ್ರ ಅಲ್ಲ, ಇಂಟರ್ನಲ್ ಆಗ್ಬೇಕು. ಅಂದರೆ ಆ ಬದಲಾವಣೆ ಆಗ್ಬೇಕು. ನಾವು ಆ ವಿಶ್ವಾಸ ಕೂಡ ಬೇಕು. ಆ ವಿಶ್ವಾಸವನ್ನ ನಮ್ಮ ಮಾತು ಮತ್ತು ನಮ್ಮ ಕರ್ತವ್ಯದಲ್ಲಿ ತೋರಿಸಿಕೊಡ್ಬೇಕು. ಪ್ರಭುಪಾದರು ಹೇಳ್ತಾರೆ, ಡಿವೋಟಿ ಶುಡ್ ಬಿ ಎಕ್ಸ್ಟ್ರಾ ಪ್ರೊಡಕ್ಟಿವ್ ಅಂತ. ಕೆಲವೊಮ್ಮೆ ಇದೊಂದು ಕೂಡ ತಪ್ಪು ಮಾಡ್ತೀವಿ ನಾವು. ಭಕ್ತರಾದ ಕೂಡಲೇ ಕಂಪನಿಯಲ್ಲಿ ಹೋಗಿ ಜಪ ಮಾಡುವುದು ಅಥವಾ ಪುಸ್ತಕ ಓದುವುದು ಅಥವಾ ಇತರ ಕೆಲಸ. ಅಂದರೆ ಜಪ ಮಾಡಬಾರ್ದು ಅಂತಲ್ಲ, ಆದರೆ ನಮ್ಮ ಕರ್ತವ್ಯಕ್ಕೆ ಚುಚ್ಚಿ ಬಾರದಾಗಿ ನೋಡ್ಕೋಬೇಕು. ವಿ ಶುಡ್ ಬಿ ಎಕ್ಸ್ಟ್ರಾ ಪ್ರೊಡಕ್ಟಿವ್ ಅಂತ ಹೇಳ್ತಾರೆ. ನಮಗೆ 8 ಗಂಟೆಗೆ ಸಂಬಳ ಕೊಡ್ತಾರೋ 8 ಗಂಟೆ ಸರಿಯಾಗಿ ನಾವು ಅದಕ್ಕೆ ಬೇಕಾದ ಪ್ರೊಡಕ್ಟಿವಿಟಿ ಕೊಡಬೇಕು. ನಾಳೆ ಅವರು ಹೇಳಬಾರದು, ಇಸ್ಕಾನ್ ಡಿವೋಟೀಸ್ ಈ ರೀತಿ ಅಂತ ಆಗಬಾರ್ದು. ನಾವು ನಾವು ಇತರರಿಗೆ ಪ್ರಚಾರ ಮಾಡೋದಕ್ಕೆ ಆ ರೀತಿ ನಾವು ತೋರಿಸ್ಕೊಡ್ಬೇಕು. ಇದು ಕೂಡ ಮುಖ್ಯ. ಅದರ ರೀತಿ ಬಾಕಿದವರು ಸಮಯ ವ್ಯರ್ಥ ಮಾಡ್ತಾರೆ. ನಾವು ಸಮಯ ವ್ಯರ್ಥ ಮಾಡದೆ ಎಕ್ಸ್ಟ್ರಾ ಪ್ರೊಡಕ್ಟಿವ್ ಆಗಿದ್ದು ಮಾಡಿದಾಗ ಆ ಸಂಪೂರ್ಣ ನಮ್ಮ ಭಕ್ತರ ಮೇಲೆ ಒಂದು ರೀತಿಯ ವಿಶ್ವಾಸ ಕೂಡ ಬರುತ್ತೆ. ಅದೇ ರೀತಿ ಇದು 2 ವಿಷಯ, ನಾನು ಹೇಗಿರಬೇಕು ಅನ್ನೋದು. ಇನ್ನು ಮುಂದಕ್ಕೆ ನಾವು ಭಕ್ತರನ್ನ ಯಾವ ರೀತಿ ಸ್ವಾಗತ ಮಾಡಬೇಕು, ಭಕ್ತರನ್ನ ಮತ್ತು ದೇವರನ್ನಾಗ್ಲಿ ಭಕ್ತರನ್ನಾಗ್ಲಿ ನಮ್ಮ ಹೃದಯಕ್ಕೆ ಅಥವಾ ನಮ್ಮ ಮನೆಗಳಿಗೆ ನಮ್ಮ ಮಂದಿರಕ್ಕೆ ಯಾವ ರೀತಿ ಸ್ವಾಗತ ಮಾಡಬೇಕು, ಇದನ್ನ ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. 56ನೇ ಶ್ಲೋಕದಲ್ಲಿ ಪ್ರಭುಪಾದರು ಬರೀತಾರೆ. ವಿಜಯಧ್ವಜರ ತೀರ್ಥರ ಆ ಒಂದು ಟೀಕೆಯ ಮೇಲೆ ಹೇಳ್ತಾರೆ, ಧ್ರುವ ಮಹಾರಾಜರನ್ನು ಸ್ವಾಗತ ಮಾಡೋಕ್ಕೆ ದೇವಿ ದೇವತೆಗಳೆಲ್ಲೂ ವಿಮಾನದಲ್ಲಿ ಬಂದಿದ್ದರು ಅಂತ. ಅದೇ ರೀತಿ ನಾವು ಕೂಡ ಯಾವ ಶುದ್ಧ ಭಕ್ತರನ್ನ ಸ್ವಾಗತ ಮಾಡುವಾಗ ಖಂಡಿತ ದೇವಿ ದೇವತೆಗಳು ಕೂಡ ಬರ್ತಾರೆ. ಎಲ್ಲಿ ಭಗವಂತನ ಗುಣಗಾನ ಇರುತ್ತೋ, ಭಗವಂತನ ಭಕ್ತರ ಗುಣಗಾನ ಇರುತ್ತೋ, ಅಲ್ಲಿ ಎಲ್ಲಾ ದೇವಿ ದೇವತೆಗಳು ಬಂದು ಕಾಯ್ತಾ ಇರ್ತಾರೆ. ಇದು ಮುಖ್ಯ. ನಾವು ಕೇಳಿರ್ಬೋದು ಪ್ರಭುಪಾದರ
ಒಂದು ಅಮೆರಿಕದ ಇದರಲ್ಲಿ ದೊಡ್ಡ ಪ್ರಭುಪಾದ ಶಿಷ್ಯರು ಆಗಿನ ಕಾಲದಲ್ಲಿ ದೊಡ್ಡ ಒಂದು ಸಭೆಗೆ ಪ್ರಯತ್ನ ಮಾಡಿದರಂತೆ. ಹಲವಾರು ಪ್ರಚಾರ ಮಾಡಿದರು. ಆದರೆ ಪ್ರಭುಪಾದ ಬಂದಾಗ ಅಲ್ಲಿ ಹಾಲ್ ಫುಲ್ ಆಗಿರ್ಲಿಲ್ಲ, ಅಂದ್ರೆ ಜಾಸ್ತಿ ಜನ ಇರಲಿಲ್ಲ. ಆದ್ರೂ ಪ್ರಭುಪಾದರು ಉತ್ತೇಜನಕವಾಗಿ ಪ್ರವಚನ ಕೊಟ್ಟರು. ಎಲ್ಲ ಮುಗಿಯಿತು. ಹೊರಗೆ ಬರುವಾಗ ಶಿಷ್ಯರು ಪ್ರಭುಪಾದರ ಹೋಗಿ ಕ್ಷಮೆ ಕೇಳ್ತಾ ಇದ್ದರಂತೆ. ಪ್ರಭುಪಾದ್, ವಿ ಮೇಡ್ ಅ ಮಿಸ್ಟೇಕ್, ವಿ ಟ್ರೈಡ್ ಅವರ್ ಬೆಸ್ಟ್, ಬಟ್ ವಿ ಕುಡ್ ನಾಟ್ ಗೆಟ್ ಸಫಿಷಿಯಂಟ್ ಪೀಪಲ್. ನಾವು ಪ್ರಯತ್ನ ಪಟ್ಟೆವು ಪ್ರಭುಪಾದ್, ಆದರೆ ಎಲ್ಲರೂ ಜನ ಬಂದಿಲ್ಲ ಅಂತ. ಆಗ ಪ್ರಭುಪಾದ ಕೇಳ್ತಾರೆ, ಏನು ನೋಡಿಲ್ವಾ? ಅಲ್ಲಿ ನಾರದ ಮುನಿ ಕೂತ್ಕೊಂಡಿದ್ರು, ಬ್ರಹ್ಮ ಕೂತ್ಕೊಂಡಿದ್ರು, ಇಂದ್ರ ಕೂತ್ಕೊಂಡಿದ್ರು, ನೋಡಿಲ್ವಾ ನೀವು ಅಂತ. ಎಂದರೆ ಯಾವಾಗ ಭಗವಂತನ ಗುಣಗಾನ ನಡೀತದೋ, ಭಗವಂತನ ಭಕ್ತರ ಗುಣಗಾನ ನಡೀತು, ಅಲ್ಲಿ ಎಲ್ಲ ದೇವಿ ದೇವತೆಗಳು ಬರ್ತಾರೆ. ಇದನ್ನ ಇಲ್ಲಿ ವಿಶ್ವಧ್ವಜ ವಿಜಯಧ್ವಜರ ಒಂದು ಟೀಕೆಯಿಂದ ಪ್ರಭುಪಾದ ಹೇಳ್ತಾರೆ. ಅದೇ ರೀತಿ ಅಂದಿನ ಕಾಲದ ಆಪುಲೆನ್ಸ್ ಬಗ್ಗೆ ಹೇಳ್ತಾರೆ, ಐಶ್ವರ್ಯ ಬಗ್ಗೆ. ಆಗಿನ ಕಾಲದಲ್ಲಿ ವಿಮಾನಗಳು ಬಂಗಾರದಿಂದ ಮಾಡಿದ್ದು, ಈಗಿನ ಕಾಲದಲ್ಲಿ ಅಲ್ಯೂಮಿನಿಯಂ. ಈಗಿನ ನೋಡ್ತೀವಿ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ನೋಡ್ತೀವಿ. ಈಗ ವಿಮಾನದಲ್ಲಿ ಕೆಲವೊಮ್ಮೆ ಕೂತ್ಕೊಳ್ಳೋಕೆ ಹೆದರಿಕೆ ಆಗುತ್ತೆ. ಅಲ್ಲ, ಆಕ್ಸಿಡೆಂಟ್ ಯಾವಾಗಲೂ ಆಗ್ಬೋದು, ಅದು ಬೇರೆ ವಿಷಯ. ಅಂದ್ರೆ ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನನ್ನ ನನ್ನ ಕರ್ಮ ಪ್ರಕಾರ ಏನಾಗುತ್ತೋ ಅದು ಬೇರೆ ವಿಷಯ. ಆದ್ರೆ ಅದು ನಮ್ಮ ಆಧುನಿಕತೆ ಎನ್ನುವಂತಹ ಒಂದು ಇದರಲ್ಲಿ ನಾವು ಏನು ಯಾವ ರೀತಿ ಹೋಗ್ತಿದ್ದೇವೆ ಎನ್ನುವುದನ್ನು ಅರ್ಥ ಮಾಡಬೇಕು. ಅದೇ ರೀತಿ ನಾವೊಬ್ಬ ಭಕ್ತನನ್ನ ಯಾವ ರೀತಿ ಸ್ವಾಗತ ಮಾಡಬೇಕು. ಭಕ್ತರನ್ನ ಸ್ವಾಗತ ಮಾಡೋದಕ್ಕೆ ನಾವು ಭಗವಂತನನ್ನ ಯಾವ ರೀತಿ ಸ್ವಾಗತ ಮಾಡ್ತೇವೆ, ಯಾವ ರೀತಿ ಭಗವಂತನ ಸ್ವಾಗತ ಮಾಡಿದರೆ ಅದೇ ರೀತಿ ಖಂಡಿತ ನಾವು ಭಕ್ತರನ್ನು ಕೂಡ ಸ್ವಾಗತ ಮಾಡ್ತೇವೆ. ಅದು ಶ್ರೀಲ ಪ್ರಭುಪಾದರಾಗಿರ್ಲಿ, ನಮ್ಮ ಗುರು ಮಹಾರಾಜರಾಗಿರ್ಲಿ, ಅಥವಾ ಇತರ ಭಕ್ತರು ಕೂಡ ಆಗಿರ್ಲಿ, ಎಲ್ಲ ಕಡೆ ಕೂಡ ನಮಗೆ ಆ ಸಮಾನತೆ ಬೇಕು, ಆ ಒಂದು ಮನಸ್ಥಿತಿ ಬೇಕು. ನಾವು ಒಂದನೇ ಅಧ್ಯಾಯದ 11ನೇ, ಸಾರಿ, 1ನೇ ಸ್ಕಂದದ 11ನೇ ಅಧ್ಯಾಯದಲ್ಲಿ ಕೃಷ್ಣ ದ್ವಾರಕೆಗೆ ಬಂದಾಗ ಯಾವ ರೀತಿ ಸ್ವಾಗತ ಆಯಿತು, ಅಥವಾ ಆ, ಶ್ರೀರಾಮಚಂದ್ರ ದೇವರು ಲಂಕೆಯನ್ನ ರಾವಣನ ಸಂಹಾರ ಮಾಡಿ ವಾಪಸ್ ಆ, ಅಯೋಧ್ಯೆಗೆ ಬಂದಾಗ ಯಾವ ರೀತಿ ಅಯೋಧ್ಯವಾಸಿಗಳು ಶ್ರೀರಾಮಚಂದ್ರನನ್ನು ಸ್ವಾಗತ ಮಾಡಿದರು. ನಾವು ಸಂಪೂರ್ಣ ದೀಪಾವಳಿ ಎನ್ನುವಂತಹ ಒಂದು ವಿಜೃಂಭಣೆ ಆಚರಣೆ ಮಾಡ್ತೇವೆ ಶ್ರೀರಾಮಚಂದ್ರನ ಸ್ವಾಗತಕ್ಕೋಸ್ಕರ. ಅದೇ ರೀತಿ ಕೃಷ್ಣ ಬಲರಾಮರು ಮಥುರಕ್ಕೆ ಬಂದಾಗ ಕೂಡ ಏನ್ ಬೇರೆ ಬೇರೆ ರೀತಿಯಲ್ಲಿ ಅದು ನಮ್ಮ ಸ್ವಾಗತ ನಡೀತು. ಅದೇ ರೀತಿ ಶ್ರೀಲ ಪ್ರಭುಪಾದರ ಕಾಲದಲ್ಲೂ ಕೂಡ ನೋಡ್ತೀವಿ. ಶ್ರೀಲ ಪ್ರಭುಪಾದರು ಒಂದೊಂದು ದೇವಸ್ಥಾನ ಹೋಗುವಾಗ ಅವರ ಶಿಷ್ಯರು ಅವರನ್ನು ಯಾವ ರೀತಿ ಸ್ವಾಗತ ಮಾಡ್ತಾ ಇದ್ರು, ಎಷ್ಟೊಂದು ಉತ್ತೇಜನಕವಾಗಿದ್ದರು. ಅವರು ಆಗಿನ ಕಾಲದಲ್ಲಿ ಸಾವಿರಾರು ಜನ ಭಕ್ತರು ಬಂದು ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದ್ರು. ಶ್ರೀಲ ಪ್ರಭುಪಾದರು ಅಲ್ಲಿ ಏರ್ಪೋರ್ಟ್ನಿಂದ ಏರೋಪ್ಲೇನ್ ಹೊರಗೆ ಬಂದಾಗ ರಸ್ತೆಯಲ್ಲಿ ದಂಡವತ್ ಮಾಡ್ತಾ ಇದ್ರು. ಎಂದರೆ ಆ ಒಂದು ಶುದ್ಧ ಭಕ್ತನ ಸ್ವಾಗತಕ್ಕೋಸ್ಕರ ಎಲ್ಲಾ ತಯಾರಿ ಮಾಡ್ತಾ ಇದ್ರು. ಒಂದ್ಸಲ ಶ್ರೀಲ ಪ್ರಭುಪಾದರನ್ನ ಆಗಿನ ಕಾಲದಲ್ಲಿ ಏನೋ ಲಂಬೋಗ್ರಿ ಎನ್ನುವಂತ ಅಥವಾ ದೊಡ್ಡ ಒಂದು ಕಾರನ್ನ ಉಪಯೋಗಿಸ್ತಾರಂತೆ. ಮಂದಿರಕ್ಕೆ ಬಂದಾಗ ಒಬ್ಬ ರಿಪೋರ್ಟರ್ ಕೇಳ್ತಾರೆ, ಸ್ವಾಮೀಜಿ ಯು ಆರ್ ಸಪೋಸ್ ಟು ಬಿ ಸಿಂಪಲ್ ಲಿವಿಂಗ್, ನೀವು ಯಾಕೆ ಅಷ್ಟೊಂದು ಐಶ್ವರ್ಯದ ಕಾರಲ್ಲಿ ಬಂದಿರಾ ಅಂತ. ಆಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆಕ್ಚುಲಿ ಮೈ ಡಿಸೈಪಲ್ಸ್ ಆರ್ ಪುವರ್, ನನ್ನ ಶಿಷ್ಯರು ತುಂಬಾ ಬಡವರು. ಅವರು ನನಗೆ ಬಂಗಾರದ ಕಾರ್ ಮಾಡಬೇಕಿತ್ತು, ಆದರೆ ಅವರಿಗೆ ಆಗಲಿಲ್ಲ. ಅದಕ್ಕೆ ಸಾಮಾನ್ಯ ಅಲ್ಯೂಮಿನಿಯಂ, ಸ್ಟೀಲ್ ಅಥವಾ ಇದರ ಕಾರು ತಂದಿದ್ದಾರೆ ಅಂತ. ಎಂದರೆ ಭಗವಂತನ ಶುದ್ಧ ಭಕ್ತರಿಗೆ ನಾವು ಅಷ್ಟೊಂದು ಐಶ್ವರ್ಯವಾಗಿ ಸ್ವಾಗತ ಮಾಡಬೇಕು ಎನ್ನುವುದನ್ನು. ಯಾಕೆಂದರೆ ಗುರು ಎನ್ನುವರು ಭಗವಂತನ ಪ್ರತಿನಿಧಿ. ಪ್ರಭುಪಾದ ಹೇಳ್ತಾರೆ, ಗುರು ಶುಡ್ ಬಿ ವರ್ಷಿಪ್ಡ್ ಲೈಕ್ ಲಾರ್ಡ್. ಗುರು ತನ್ನನ್ನು ತಾನು ಭಗವಂತ ಎನ್ಸ್ಕೊಳ್ಳಲ್ಲ, ಆದರೆ ನಾವು ತನ್ನ ಗುರುವನ್ನ ಆ ರೀತಿ ನೋಡಬೇಕು. ಗುರುವಾಗಲಿ, ಗುರುವಿನ ಪ್ರತಿನಿಧಿ ಆಗಿರಲಿ, ಅದೇ ರೀತಿ ನೋಡಬೇಕು. ಭಗವಂತ ಪ್ರತಿನಿಧಿ ಗುರು ಆಗಿದ್ದರೆ ಗುರುವಿನ ಪ್ರತಿನಿಧಿಗಳು ಕೂಡ ಅದೇ ರೀತಿ ಇರ್ತಾರೆ. ಆ ರೀತಿ ನಾವು ಸ್ವಾಗತ ಮಾಡಬೇಕು, ಅಥವಾ ಆ ರೀತಿ ನಮ್ಮ ಮನಸ್ಥಿತಿ ಇರಬೇಕು. ಇಲ್ಲಿ ದ್ವಾರಕೆಯ ಕೃಷ್ಣನ ಸ್ವಾಗತದ ಬಗ್ಗೆ ಹೇಳುವಾಗ ಸೂತ ಮುನಿಗಳು ತನ್ನ 1ನೇ ಶ್ಲೋಕದಲ್ಲಿ ಕೂಡ ಹೇಳ್ತಾರೆ, ಕೃಷ್ಣನು ದ್ವಾರಕ ಎಂಬ ತನ್ನ ಅತ್ಯಂತ ಸಮೃದ್ಧವಾದ ರಾಜಧಾನಿಯ ಗಡಿಯನ್ನು ತಲುಪಿದನು. ಕೂಡಲೇ ಅವನು ತನ್ನ ಆಗಮನವನ್ನು ಸೂಚಿಸುವಂತೆ ಮತ್ತು ಆ ಪುರ ನಿವಾಸಿಗಳ ಬೇಸರವನ್ನು ಶಮನಗೊಳಿಸುವಂತೆ ತನ್ನ ಮಂಗಲಮಯವಾದ ಶಂಖವನ್ನು ಊದಿದನು ಅಂತ. ಭಗವಂತನ ಶಂಖದ ಧ್ವನಿ ಕೇಳಿದಾಗ ಅಮಂಗಲವೆಲ್ಲ ದೂರ ಹೋಗುತ್ತೆ, ಮಂಗಲಮಯವಾಗುತ್ತೆ.
ಇದು ಕೂಡ ನಮ್ಮ ಪ್ರತಿನಿತ್ಯ ಪ್ರತಿನಿತ್ಯ ನಾವು ಪೂಜೆ ಮಾಡುವಾಗಲೂ ಶಂಖ ಊದುವುದು, ಆ ಶಂಖ ಧ್ವನಿ ಮನೆಯಲ್ಲಿರುವಂಥ ಅಮಂಗಲವಾದಂಥ ಆ ಒಂದು ಏನೋ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ ನೋಡಿ, ಅದೆಲ್ಲ ಹೋಗುತ್ತೆ. ಅದು ಮಾಡಬೇಕು ನಾವು. ಇದು ಪ್ರತಿನಿತ್ಯ ಆಗಬೇಕು. ಭಗವಂತ ಬರುವಾಗ ಮಾತ್ರ ಅಲ್ಲ, ಭಗವಂತನ ಭಕ್ತರು ಮಾತ್ರ ಬರುವಾಗ ಅಲ್ಲ. ಇದನ್ನು ಕೂಡ ನಾವು ಹೆಚ್ಚಿನ ಸಮಯ ನಮ್ಮ ಗುರು ಮಹಾರಾಜರು ಬಂದರೆ ಮಾಡ್ತೀವಿ, ಅಥವಾ ಇತರ ಸನ್ಯಾಸಿಗಳು ಬಂದರೆ ಮಾಡ್ತೀವಿ. ಆದರೆ ಸಾಮಾನ್ಯವಾಗಿ ಇತರ ಭಕ್ತರು ಬಂದಾಗ ಮಾಡ್ತೇವೋ? ಇಲ್ಲ. ಅಂದ್ರೆ ಅಲ್ಲಿ ನಮಗೆ ಕೆಲವೊಮ್ಮೆ ಸಮಯ ಅವಕಾಶ ಇರಲ್ಲ. ಆದರೆ ಆ ಒಂದು ಬದಲಾವಣೆ ನಮ್ಮಲ್ಲಿ ಆಗಬೇಕು ಎನ್ನುವುದು ನನ್ನ ಮಾತು. ಇಲ್ಲಿ ಪ್ರಭುಪಾದರು ಮುಂದೆ ಬರೀತಾರೆ, ಯಾವ ರೀತಿ ದ್ವಾರಕೆಯ ಆ ಒಂದು ಸಮೃದ್ಧತೆ ಇತ್ತು, ಮತ್ತು ದ್ವಾರಕೆಯಲ್ಲಿ ಯಾವ ರೀತಿ ಭಕ್ತರು ಅವರನ್ನು ಸ್ವಾಗತ ಮಾಡಿದರು ಎನ್ನುವುದನ್ನು ಮುಂದಿನ ಕೆಲವೊಂದು ಶ್ಲೋಕಗಳಲ್ಲಿ ಪ್ರಭುಪಾದರು ವಿವರಣೆ ಕೊಡ್ತಾರೆ. ಅವರು ದ್ವಾರಕಪುರಿ ವಾರಿಗಿಸಲು ಹೇಳಿದರಂತೆ, ಹೇ ಭಗವಂತನೇ, ನೀನು ಬ್ರಹ್ಮನೇ ಮೊದಲಾದ ದೇವತೆಗಳಿಂದಲೂ. ಇದು 6ನೇ ಶ್ಲೋಕ, 1ನೇ ಸ್ಕಂದ 11ನೇ ಅಧ್ಯಾಯ 6ನೇ ಶ್ಲೋಕದಲ್ಲಿ ದ್ವಾರಕಪುರಿ ವಾಸಿಗಳು ಹೇಳ್ತಾರೆ, ಹೇ ಭಗವಂತನೇ, ನೀನು ಬ್ರಹ್ಮನೇ ಮೊದಲಾದ ದೇವತೆಗಳಿಂದಲೂ 4 ಕುಮಾರರಿಂದಲೂ ಕಡೆಗೆ ಸ್ವರ್ಗಾಧಿಪತಿಯಿಂದಲೂ ಪೂಜಿಸಲ್ಪಡುವನು. ಜೀವನದ ಅತ್ಯುನ್ನತ ಶ್ರೇಯಸ್ಸನ್ನು ಬೇಕೆಂದು ಬಯಸುವವರು ಕೊನೆಗೆ ನಿನ್ನಲ್ಲೇ ಆಶ್ರಯ ಪಡೆಯುತ್ತಾರೆ. ನೀನು ಅತ್ಯಂತ ಶ್ರೇಷ್ಠನಾದ ಅಲೌಕಿಕ ಪ್ರಭುವು. ಯಾವುದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೋ ಅಂತಹ ಕಾಲವು ಕೂಡ ನಿನ್ನ ಮೇಲೆ ಯಾವ ಪ್ರಭಾವವನ್ನು ಬೀರಲಾರರು. ಇಲ್ಲೊಂದು ಅರ್ಥ ಮಾಡಬೇಕು. ಪ್ರಭುಪಾದರು ಇನ್ನೊಂದು ಕಡೆ ಹೇಳ್ತಾರೆ, ನಮ್ಮ ಒಬ್ಬ ಸಾಮಾನ್ಯ ಒಂದು ಭಕ್ತನಾಗಿದ್ದರು, ಅಥವಾ ಅತಿ ಬಡವನಾಗಿದ್ದರು, ಅದು ಭೌತಿಕವಾಗಿ ಒಬ್ಬ ಭಕ್ತನ ಸ್ವಾಗತ ಮಾಡೋಕ್ಕೆ ದೊಡ್ಡ ಕಷ್ಟ ಏನಿಲ್ಲ. ಏನ್ ಬೇಕಿದ್ದದು? ಇದು ಪರೀಕ್ಷಿತ್ ಮಹಾರಾಜರು ಆ ಶ್ರಮಿಕ ಋಷಿಯ ಆಶ್ರಮಕ್ಕೆ ಹೋದಾಗ, ಶ್ರಮಿಕ ಋಷಿ ಅವರಿಗೆ ಪ್ರತಿಸ್ಪಂದನೆ ಕೊಡದಾಗ ಅಲ್ಲಿ ಆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಬರೀತಾರೆ, ನಮಗೆ ಒಬ್ಬ ಭಕ್ತನನ್ನ ಸ್ವಾಗತ ಮಾಡೋಕ್ಕೆ ಸಾಮ್ ಎಷ್ಟೇ ಕಡಿಮೆ ಅಂದ್ರೆ ಒಂದು ಮ್ಯಾಟ್, ಬಂದ ಭಕ್ತನಿಗೆ ಕೂತ್ಕೊಳ್ಳೋಕೆ, ಮತ್ತು ಒಂದು ಗ್ಲಾಸ್ ನೀರು, ಒಂದು ಲೋಟ ನೀರು, ಅಥವಾ ಪಾದ ತುಳಿಯುವುದಕ್ಕೆ ಸ್ವಲ್ಪ ನೀರು, ಮತ್ತು ಕೆಲವು ಸಿಹಿಯಾದ ಮಾತು, ಇಷ್ಟಿದ್ರೆ ಸಾಕು. ಇಷ್ಟಾದ್ರೂ ಆ ಶ್ರಮಿಕ ಋಷಿ ಮಾಡಬಹುದಿತ್ತು. ಅಫ್ಕೋರ್ಸ್ ಪ್ರಭುಪಾದ ಹೇಳ್ತಾರೆ, ಶ್ರಮಿಕ ಋಷಿ ಒಂದು ಸಂಪೂರ್ಣ ತನ್ನ ಆ, ಲೀ ಭಕ್ತಿಯಲ್ಲಿ ಮುಳುಗಿದ್ದರು, ಧ್ಯಾನದಲ್ಲಿ ಮುಳುಗಿದ್ದರು, ಆದ್ದರಿಂದ ಮಾಡ್ಲಿಕ್ಕೆ ಆಗಿಲ್ಲ. ಅದು ಕೂಡ ಪ್ರಭುಪಾದ ಹೇಳ್ತಾರೆ, ಅದು ಭಗವಂತನ ಲೀಲೆನೇ. ಯಾಕೆಂದ್ರೆ ಭಗವಂತನಿಗೆ ಮುಂದೆ ಭಾಗವತ ಬರಬೇಕು ಅನ್ನೋ ಉದ್ದೇಶ ಇತ್ತು, ಅದಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ. ಆದರೆ ನಾವು ಒಬ್ಬ ಭಕ್ತನು ಬಂದಾಗ, ಇವನ್ ಅಲ್ಲಿ ಬರೀತಾರೆ, ತನ್ನ ವೈರಿ ಬಂದರೂ ಇಷ್ಟು ಮಾಡಬೇಕು ನಾವು. ಇದು ವಿಶೇಷವಾಗಿ ಭಕ್ತರಾಗಿ ನಾವು. ಇತರ ಭಕ್ತರು ನಮ್ಮ ಮನೆಗೆ ಕೆಲವೊಮ್ಮೆ ನಾವು ಅವರು ಬರುದು ಬಿಡಿ, ನಾವು ಕರೆಯುವುದೇ ಇಲ್ಲ. ಶ್ರೀ ರೂಪ ಗೋಸ್ವಾಮಿಗಳು ಪ್ರೀತಿ ಲಕ್ಷಣದ ಬಗ್ಗೆ ಹೇಳ್ತಾರೆ, 6 ವಿಧದ ಪ್ರೀತಿ ಲಕ್ಷಣಗಳು. ಒಂದನೆಯದಾಗಿ ಮತ್ತೊಬ್ಬರಿಗೆ ಉಡುಗೊರೆ ಕೊಡುವುದು, ಮತ್ತೊಂದು ಉಡುಗೊರೆಯನ್ನು ಸ್ವೀಕರಿಸುವುದು. ನಾವು ಉಡುಗೊರೆ ಕೊಡಬೇಕಿದ್ದರೆ ಮತ್ತೊಬ್ಬರ ಮನೆಗೆ ನಾವು ಹೋಗಬೇಕು. ಈಗಿನ ಕಾಲದಲ್ಲಿ ಒಬ್ಬರ ಜನ್ಮದಿನ ಆಗಿರಲಿ ಅಥವಾ ಅವರ ಆನಿವರ್ಸರಿ ಆಗಿರಲಿ, ಅವರಿಗೆ ಫೋನ್ ಮಾಡೋದು ಬಿಡಿ, ಅಥವಾ ಅವರ ಮನೆಗೆ ಹೋಗೋದು ಬಿಡಿ. ಮನೆಗೆ ಹೋಗೋದು ಅಂತ ದೂರವೇ, ಹಾಗೆ ಅವರಿಗೂ ಸಮಯ ಇಲ್ಲ, ನಮಗೂ ಸಮಯ ಇಲ್ಲ, ಫೋನಿಗೂ ಸಮಯ ಇಲ್ಲ. ವಾಟ್ಸಪ್ ಮೆಸೇಜ್ ಹಾಕ್ತೀವಿ, ಅದು ಕೂಡ ಮೆಸೇಜ್ ಯಾಕೆಂದ್ರೆ ಅದು ಕಾಪಿ ಪೇಸ್ಟ್ ಇರುತ್ತೆ, ರೆಡಿಮೇಡ್ ಇರುತ್ತೆ, ಅದನ್ನು ಕಾಪಿ ಪೇಸ್ಟ್ ಮಾಡಿ ಹಾಕಿ ಬಿಡ್ತೀವಿ. ಇಲ್ಲ, ಅಲ್ಲಿ ಆ ಒಂದು ಇಂಪರ್ಸನಲಿಸಂ ಬಿಟ್ಟು ಪರ್ಸನಲಿಸಂ ಬರಬೇಕು. ನಾವು ಮತ್ತೊಬ್ಬರಲ್ಲಿ ಮನೆಗೆ ಹೋಗಬೇಕು. ಸಮಯ ಖಂಡಿತ ಇದೆ, ಹಲವಾರು ಕಡೆ ಆಕ್ಚುಲಿ ಅವರಿಗೆ ತುಂಬಾ ಸಂತೋಷ ಆಗುತ್ತೆ ನಾವು ಹೋದಾಗ. ನಾವು ಮಾಡಬೇಕು, ಉಡುಗೊರೆಯನ್ನು ಕೊಡಬೇಕು, ಮತ್ತು ಉಡುಗೊರೆ ಅವರು ನಮ್ಮಲ್ಲಿಗೆ ಬಂದಾಗ ಅವ್ರು ಏನು ಕೊಟ್ಟರು ಸ್ವೀಕರಿಸಬೇಕು. ಅವರನ್ನು ಅದೇ ರೀತಿ ನಾವು ಸ್ವೀಕಾರ ಮಾಡಬೇಕು, ಸ್ವಾಗತಿಸಬೇಕು. ಇಲ್ಲಿ ಯಾವ ರೀತಿ ಭಗವಂತ ಸ್ವಾಗತಿಸು ಶ್ರಮಿಕ ಋಷಿಯಲ್ಲಿ ಮಾಡ್ಬೋದಿತ್ತು. ಆ ಸಿಂಪಲ್ ಒಂದು ಗ್ಲಾಸ್ ನೀರು ಕೊಡಾದ್ರೂ ಕೊಡ್ಬೋದು, ಒಂದು ಹಣ್ಣು ಕೊಡ್ಬೋದಿತ್ತು, ಆದರೆ ಅದು ಮಾಡಿಲ್ಲ. ಆದರೆ ಅದೇ ತಪ್ಪನ್ನು ನಾವು ಕೂಡ ಮಾಡಬಾರದು. ಇಲ್ಲಿ ಈ ಶ್ಲೋಕದಲ್ಲಿ ದ್ವಾರಕಪುರಿ ಹೇಳ್ತಾರೆ, ನಿನ್ನನ್ನ ಸ್ವರ್ಗಾಧಿಪತಿ ಇಂದ್ರನು ಕೂಡ ಪೂಜೆ ಮಾಡ್ತಾನೆ, ಬ್ರಹ್ಮ ಪೂಜೆ ಮಾಡ್ತಾನೆ, ಅಂಥವರನ್ನು ನೀನಲ್ಲದೆ ನಮಗೆ ಬೇರೆ ಯಾರೂ ನಮಗೆ ರಕ್ಷಕನವರಿಲ್ಲ. ಮತ್ತು
ನೀನು ಅಲೌಕಿಕ ಪ್ರಭುವು ಮತ್ತು ಯಾರು ಕೂಡ ನಿನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಕೊನೆಯದಾಗಿ ನಿನ್ನ ಪಾದಗಳಿಗೆ ಬರಬೇಕು ಎನ್ನುವುದು. ಮತ್ತೆ ಹೇಳ್ತಾರೆ, ಹೋ ನಿನ್ನ ಸಾನ್ನಿಧ್ಯ, ಇದು ಆ, 8ನೇ ಶ್ಲೋಕ. ಹೋ ನಿನ್ನ ಸಾನ್ನಿಧ್ಯ ಲಭಿಸುವುದರಿಂದ ನಾವು ಇದೇನ ಮತ್ತೆ ನಿನ್ನ ರಕ್ಷಣೆಗೆ ಒಳಪಟ್ಟೆವು. ಈ ಮಾತನ್ನ ಸ್ವತಃ ಕುಂತಿ ಮಹಾರಾಣಿ ಕೂಡ ಹೇಳ್ತಾರೆ ತನ್ನ ನಾನು ಯಾವಾಗಲೂ ನಿನ್ನ ರಕ್ಷಣೆಯಲ್ಲಿ ಇರಬೇಕು, ನಿನ್ನ ದಿವ್ಯ ದೃಷ್ಟಿಯ ಒಳಗಿರಬೇಕು ನಾನು. ಅದಕ್ಕೋಸ್ಕರ ಕುಂತಿ ಮಹಾರಾಣಿ ಹೇಳ್ತಾರೆ, ತನ್ನ ಎರಡು ಕಡೆಯ ಸಂಬಂಧವನ್ನು ಕೂಡ ಕಡಿದು ಬಿಡು ಅಂತ. ನನ್ನ ಗಂಡನ ಕಡೆಯ ಸಂಬಂಧವನ್ನು ಬಿಡು, ನನ್ನ ಮಕ್ಕಳ ಕಡೆಯ ಎರಡು ಸಂಬಂಧವನ್ನು ಕೂಡ ಬಿಟ್ಟು ಬಿಡು, ನನ್ನನ್ನ ನಿನ್ನ ರಕ್ಷಣೆಯಲ್ಲಿ ಇಟ್ಕೊಂಡು. ಒಂದ್ ಕಡೆ ಪ್ರಭು ಹೇಳ್ತಾರೆ, ನಾವು ಯಾವಾಗಲೂ CCTV ವಿಜಿಲೆನ್ಸ್ ಅಲ್ಲಿ ಇರಬೇಕು ಅಂತ. ಎಂದರೆ ಯಾರ CCTV? ಇನ್ನೊಬ್ಬ ಭಕ್ತನ ಒಂದು ವಿಜಿಲೆನ್ಸ್ ಅಲ್ಲಿ ಇರಬೇಕು ನಾನು. ನಾನು ಯಾವಾಗ ಸ್ವತಂತ್ರ ಆಗ್ಲಿಕ್ಕೆ ಪ್ರಯತ್ನ ಪಡ್ತೇನೋ ಅದೇ ನನ್ನ ಅಧೋಗತಿಗೆ ಕಾರಣ. ನಾನು ಸ್ವತಂತ್ರ ಆದ ಕೂಡಲೇ ನಾನು ತಪ್ಪು ಮಾಡಕ್ಕೆ ಹೊರಡ್ತೇನೆ. ಅದಕ್ಕೆ ಹೇಳ್ತಾರೆ ನೋಡಿ, ಇಫ್ ಯು ವಾಂಟ್ ರಿಯಲಿ ಜಡ್ಜ್ ಎ ಪರ್ಸನ್, ಸಿ ಹಿಮ್ ವೆನ್ ಈಸ್ ಅಲೋನ್ ಅಂತ. ನೀವು ನಿಜವಾಗಿ ಯಾರನ್ನು ನೋಡ್ಬೇಕಿದ್ರೆ ಅವನು ಒಬ್ಬಂಟಿಗನಾಗಿದ್ದಾಗ ನೋಡು ಯಾವ ರೀತಿ ವ್ಯವಹಾರ ಮಾಡ್ತಾನೆ ಅಂತ. ಅದಕ್ಕೆ ನಾವು ಮತ್ತೊಬ್ಬರ ಕಣ್ಗಾವಲಲ್ಲಿ ಇರಬೇಕು ನಾನು. ಇಲ್ಲಿ ಅದೇ ಈ ದ್ವಾರಕಪುರಿ ಹೇಳ್ತಾರೆ, ನೀವು ಭಗವಂತ ನೀನು ಬಂದಾಗ ನಾವೀಗ ನಿಮ್ಮ ರಕ್ಷಣೆಯಲ್ಲಿದ್ದೇವೆ. ಅದೇ ರೀತಿ ನಾವು, ನನಗೆ ಸ್ವತಃ ನೇರವಾಗಿ ಕೃಷ್ಣನ ರಕ್ಷಣೆ ಸಿಗೋದಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು, ಅಥವಾ ನಮ್ಮ ಗುರುಗಳ ನೇರವಾಗಿ ರಕ್ಷಣೆ ಅಂದ್ರೆ ಫಿಸಿಕಲಿ ಸಿಗಕ್ಕೆ ಸಾಧ್ಯ ಇರಬಹುದು, ಇಲ್ಲದೆ ಇರ್ಬೋದು. ಆದರೆ ನಮ್ಮೊಟ್ಟಿಗೆ ಇರುವಂತಹ ಹಿರಿಯ ಭಕ್ತರು ಅವರದ್ದು ಇದೆ ನನಗೆ, ನಾನು ಅದನ್ನು ಉಪಯೋಗಿಸ್ಬೇಕು. ಯಾವಾಗ ನನ್ನೊಟ್ಟಿಗೆ ಇರುವಂತಹ ಹಿರಿಯ ಭಕ್ತರ ರಕ್ಷಣೆ ಕಣ್ಗಾವಲು ನನ್ನ ಮೇಲಿದೆಯೋ ಅಲ್ಲಿ ನಾನು ತಪ್ಪು ಮಾಡೋದಕ್ಕೆ ಅವಕಾಶ ಕಡಿಮೆ. ಸಾಮಾನ್ಯವಾಗಿ ನಾವು ಮಂದಿರಕ್ಕೆ ಬಂದಾಗ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತೀವಿ ಅಥವಾ ಸ್ವಲ್ಪ ವ್ಯವಹಾರದಲ್ಲಿ ಇರುತ್ತೆ. ಆದರೆ ಹೊರಗೆ ಹೋದಾಗ ಅದೇ ರೀತಿ ಇರ್ತೇವೋ? ಕೆಲವೊಮ್ಮೆ ಇಲ್ಲ. ಆ ವ್ಯವಹಾರ ಬದಲಾಗಬಹುದು. ಮತ್ತೆ ಹೇಳ್ತಾರೆ, ಇದು ನಮ್ಮ ಅದೃಷ್ಟ, ಯಾಕೆಂದರೆ ನೀನು ಸ್ವರ್ಗದ ನಿವಾಸಿಗಳನ್ನು ಕೂಡ ಹೋಗಿ ನೋಡುವುದು ಅಪರೂಪ ಅಂತ. ಇಲ್ಲಿ ದ್ವಾರಕಪುರಿ ವಾಸಿಗಳು ಹೇಳ್ತಾರೆ, ನೀನು ಸ್ವರ್ಗಕ್ಕೂ ಕೂಡ ಹೋಗುವುದು ಅಪರೂಪ, ನಮ್ಮ ಅದೃಷ್ಟ ನೋಡಿ ನೀ ಇಲ್ಲಿ ಬಂದಿದ್ಯಾ. ಇದೇ ಅದೃಷ್ಟವನ್ನ ಶ್ರೀಲ ಪ್ರಭುಪಾದ ನಮ್ಗೆ ಕೊಟ್ಟಿದ್ದಾರೆ. ಸ್ವರ್ಗದಲ್ಲಿ ಸಿಗದಂತ ಅದೃಷ್ಟವನ್ನ ಶ್ರೀಲ ಪ್ರಭುಪಾದ ನಮ್ಗೆ ಕೊಟ್ಟಿದ್ದಾರೆ. ಭಗವಂತನ ನಾಮ, ಹರೇ ಕೃಷ್ಣ ಮಂತ್ರ ಆಗಿರ್ಲಿ, ಭಗವಂತನ ಭಗವದ್ಗೀತೆ ಭಾಗವತಂ, ಮತ್ತು ಭಗವಂತನ ಶುದ್ಧ ಭಕ್ತರು, ಮತ್ತು ಭಗವಂತನ ದಿವ್ಯವಾದ ಮೂರ್ತಿ, ಮತ್ತು ಭಗವಂತನ ಒಂದು ಪ್ರಸಾದ, ಇದನ್ನ ಶ್ರೀಲ ಪ್ರಭುಪಾದ ಕೊಟ್ಟಿದ್ದಾರೆ. ಇದಕ್ಕಿಂತ ಉತ್ತಮ ಅದೃಷ್ಟ ನಮಗೇನಿದೆ? ಈ ಅದೃಷ್ಟವನ್ನ ನಾವು ದುರುಪಯೋಗ ಮಾಡದೆ ಆ ಒಂದು ಫೆಮಿಲ್ಯಾರಿಟಿಯನ್ನ ಬಿಟ್ಟು ನಾನು ಅದರ ವ್ಯಾಲ್ಯೂವನ್ನು ಅರ್ಥ ಮಾಡಬೇಕು. ವಿಶೇಷವಾಗಿ ಭಕ್ತರ ಮತ್ತು ಈವನ್ ಪ್ರಸಾದದ ಬಗ್ಗೆ. ನಮಗೆ ಸಾಮಾನ್ಯವಾಗಿ ಪ್ರಸಾದ ಅಂದ್ರೆ ಈ ತರ ಫುಡ್ ತರ ಆಗಬಾರ್ದು. ಪ್ರಸಾದಕ್ಕೆ ಅಷ್ಟೊಂದು ಬೆಲೆ ಇದೆ. ಪ್ರಸಾದ್ ಸಾಕ್ಷಾತ್ ದರ್ಶನ ಆಫ್ ಕೃಷ್ಣ ಅಂತ ಶ್ರೀಲ ಪ್ರಭುಪಾದರು ಸಂಪೂರ್ಣ ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೇ ಪ್ರಸಾದ ವಿತರಣೆಯಿಂದ. ಆ ಇದು ಗುಲಾಬ್ ಜಾಮೂನ್, ಇಸ್ಕಾನ್ ಬುಲೆಟ್ ಅಂತ ಹೇಳ್ತೇವೆ, ಅಲ್ಲಿಂದ ಶುರು ಮಾಡಿದರು. ಇದನ್ನು ಹೇಳುವಾಗ ಶ್ರೀಪಾದ ರಾಮಾನುಜಾಚಾರ್ಯ ಒಂದು ಕಥೆ ನೆನಪಾಗುತ್ತೆ. ಶ್ರೀಪಾದ ರಾಮಾನುಜಾಚಾರ್ಯರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ತನ್ನ ಪ್ರಚಾರಕ್ಕೆ ನಡೀತಾ ಇತ್ತು. ತನ್ನ ಶಿಷ್ಯರು ಅಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲಿ ಅಡಿಗೆ ಮಾಡಿ ಭಗವಂತನಿಗೆ ಭೋಗ ಅರ್ಪಣೆ ಮಾಡಿ ಪ್ರಸಾದವನ್ನ ಶ್ರೀಪಾದ ರಾಮಾನುಜಾಚಾರ್ಯರಿಗೆ ಕೊಡ್ತಾ ಇದ್ರು. ಒಂದ್ ಕಡೆ ಅದೇ ರೀತಿ ಮಧ್ಯಾಹ್ನದ ಹೊತ್ತು ಶ್ರೀಪಾದ ರಾಮಾನುಜಾಚಾರ್ಯರಿಗೆ ತನ್ನ ಪ್ರಸಾದ ಕೊಟ್ಟು ಶ್ರೀಪಾದ ರಾಮಾನುಜ ಪ್ರಸಾದವನ್ನು ಸ್ವೀಕರಿಸಿ ತನ್ನ ಕೈಯಲ್ಲಿದ್ದ ಕೆಲವೊಂದು ಅನ್ನಗಳನ್ನ ಕಾವೇರಿ ನದಿಗೆ ಬಿಸಾಕ್ತಾರೆ. ಅಲ್ಲಿ ಇದ್ದಂತ ಮೀನುಗಳು ಒಂದೊಂದು ಮೀನು ಒಂದೊಂದು ಅನ್ನವನ್ನು ತಿಂದ ಕೂಡಲೇ 4 ಕೈಗಳ ವಿಷ್ಣು ರೂಪವನ್ನು ಪಡೆದು ಆಕಾಶದ ಕಡೆ ಹೋಗ್ತಾ ಇದ್ದವಂತೆ. ಒಂದೊಂದು ಮೀನು ಕೂಡ ವಿಷ್ಣು ರೂಪ ಪಡೆದು ಆಕಾಶ ಕಡೆ ಹೋಗ್ತಾ ಇದ್ದೇವೆ. ಇದನ್ನು ನೋಡಿದಾಗ ಶ್ರೀಪಾದ ರಾಮಾನುಜಾಚಾರ್ಯ ಶಿಷ್ಯರಿಗೆ ಆಶ್ಚರ್ಯ ಆಯ್ತು. ಹಲವಾರು ವರ್ಷಗಳಿಂದ ಶ್ರೀಪಾದ ರಾಮಾನುಜರಿಗೆ ನಾವಿದ್ದೇವೆ, ಅವರ ಮಹಾಪ್ರಸಾದವನ್ನ ಅವರು ಉಳಿದಂತ ನಾವು ತಿಂತಾ ಇದ್ದೆವು, ಆದ್ರೆ ನಮಗೇನೂ ಆಗಿಲ್ಲ, ನಾವಿನ್ನೂ ಇಲ್ಲೇ ಇದ್ದೇವೆ. ಆ ಮೀನು ತಿಂದದ್ದು ಒಂದೇ ಒಂದು ಅನ್ನ ವಿಷ್ಣು ರೂಪ ಪಡೆದು ವೈಕುಂಠದ ಕಡೆ ಹೋಗ್ತಾ ಇದ್ದೇವಲ್ಲ. ಇದನ್ನು ನೋಡಿ ಶ್ರೀಪಾದ ರಾಮಾನುಜರು ಕೇಳ್ತಾರೆ, ಗುರುಗಳೇ ಯಾಕೆ ಹೀಗೆ ಅಂತ. ಆಗ ಶ್ರೀಪಾದ ರಾಮಾನುಜರು ಹೇಳ್ತಾರೆ,
ನೋಡಿ, ನಿಮಗೆ ಪ್ರಸಾದದ ಆ ಮೌಲ್ಯದ ಬಗ್ಗೆ ನಿಮಗೆ ಅರಿವಿಲ್ಲ. ಅವನಿಗೆ ಗೊತ್ತು, ಆದರೆ ನೀವು ಅದನ್ನು ವಿಶ್ವಾಸ ತಗೊಂಡಿಲ್ಲ. ಆದರೆ ಆ ಮೀನುಗಳಿಗೆ ಯಾವ ಜ್ಞಾನವೂ ಇಲ್ಲ, ಅವರಿಗೆ ಜ್ಞಾನ ಪಡೆಯುವ ಯೋಗ್ಯತೆಯೂ ಇಲ್ಲ. ಆದ್ದರಿಂದ ಆ ಪ್ರಸಾದ ಅವರಿಗೆ ಸಂಪೂರ್ಣ ಫಲ ಕೊಡ್ತು. ಆ ಪ್ರಸಾದದ ಒಂದು ಅನ್ನದ ಪ್ರಸಾದ ಎಷ್ಟೊಂದು ಫಲ ಎಂದರೆ ನೇರವಾಗಿ ವೈಕುಂಠಕ್ಕೆ ಕರ್ಕೊಂಡು ಹೋಗುವಂತ ಫಲ ಇತ್ತು. ಆದರೆ ನಮಗೆ ವಿಶ್ವಾಸ ಇಲ್ಲದ ಕಾರಣ ಆ ನಮಗೆ ಸಂಪೂರ್ಣದ ಫಲ ಸಿಕ್ಕಿಲ್ಲ. ಅದೇ ರೀತಿ ಇಲ್ಲಿ ಪುರಿ ವಾಸಿಗಳು ಹೇಳ್ತಾರೆ, ಭಗವಂತ ಬಂದಾಗ ನಮ್ಮ ಅದೃಷ್ಟ. ಸೊ ಕೆಲವೊಮ್ಮೆ ನಮಗೆ ನೇರವಾಗಿ ಭಗವಂತ ಬರಲ್ಲ. ಭಗವಂತ ತನ್ನ ಶುದ್ಧ ಭಕ್ತರ ಮೂಲಕ ಬರಬಹುದು. ಯಾವುದೇ ತಮ್ಮ ಗುರುಗಳಾಗಿರ್ಲಿ ಅಥವಾ ಇತರ ಹಿರಿಯ ಭಕ್ತರಾಗಿರ್ಲಿ, ನಮ್ಮೊಟ್ಟಿಗೆ ಹಿರಿಯ ಭಕ್ತರ ಅವರ ಮೂಲಕ ಬರಬಹುದು. ಆ ಅದೃಷ್ಟವನ್ನ ನಾವು ಸ್ವೀಕರಿಸ್ತೇವೋ ಅದನ್ನು ನಾವು ಅರ್ಥ ಮಾಡ್ಬೇಕು. ಮತ್ತೆ ಹೇಳ್ತಾರೆ, ನಿನ್ನ ಪ್ರೀತಿಯ ಕುಡಿನೋಟದಿಂದ ಕೂಡಿದ ನಿನ್ನ ಮಂದಹಾಸ ಪದನವನ್ನು ನೋಡುವುದು ಈಗ ನಮಗೆ ಸಾಧ್ಯವಾಗಿದೆ. ಮಂಗಲಮಯವಾದ ನಿನ್ನ ದಿವ್ಯ ರೂಪವನ್ನು ನಾನೀಗ ಕಣ್ಣಾರೆ ಕಾಣಗಲಿವೆವು ಅಂತ. ಮತ್ತೆ ಮುಂದಕ್ಕೆ ಹೇಳ್ತಾರೆ, ಇದು 10ನೇ ಶ್ಲೋಕದಲ್ಲಿ ಹೇಳ್ತಾರೆ, ಹೇ ಪ್ರಭು, ನೀನು ಯಾವಾಗಲೂ ವಿದೇಶದಲ್ಲಿದ್ದರೆ ನಮ್ಮ ದುಃಖಗಳನ್ನೆಲ್ಲ ಪರಿಹರಿಸುವ ಮುಗುಲ್ನಗೆಯಿಂದ ಕೂಡಿದ ನಿನ್ನ ಆಕರ್ಷಕ ಮುಖವನ್ನು ನೋಡಲಾಗುವುದಿಲ್ಲ. ನಿನ್ನ ಸಾನ್ನಿಧ್ಯವಿಲ್ಲದೆ ನಾವು ಜೀವವಿರುವುದೇ ಹೇಗೆ? ದ್ವಾರಕಪುರ ನಿವಾಸಿಗಳಿಗೆ ಮತ್ತು ಭಕ್ತರಿಗೆ ತುಂಬ ದಯಮಯವಾದನಾದ ಶ್ರೀಕೃಷ್ಣನು ಈ ಮಾತುಗಳನ್ನು ಕೇಳುತ್ತಾ ದ್ವಾರಕೆಯನ್ನು ಪ್ರವೇಶಿಸಿದನು ಅಂತ. ಭಗವಂತನ ದರ್ಶನ, ಭಗವಂತನ ಭಗವಂತ ನಮ್ಮಿಂದ ದೂರ ಆದಾಗ ಏನಾಗುತ್ತೆ? ಭಗವಂತ ಯಾವಾಗಲೂ ನಮ್ಮೊಟ್ಟಿಗಿದ್ದಾನೆ, ಆದರೆ ದೂರ ಮಾಡುವರು ಯಾರು? ನಾನು. ಭಗವಂತ ನಮ್ಮಿಂದ ದೂರ ಆಗೋದಿಲ್ಲ, ಆದರೆ ದೂರ ಮಾಡುವ ನಾನು. ಸೊ ಆ ದೂರ ಮಾಡದೆ ನಾನು ನನ್ನ ಜೀವನದಲ್ಲಿ ಯಾವ ರೀತಿ ಆ, ಸ್ವೀಕರಿಸ್ತೇನೆ ಅದನ್ನು ಅರ್ಥ ಮಾಡಬೇಕಾದ್ರೆ ಇನ್ನು ಮುಂದಿನ ಶ್ಲೋಕದಲ್ಲಿ 13ನೇ ಶ್ಲೋಕದಲ್ಲಿ ಇದು ವಿಶೇಷವಾಗಿ ಇದು ಚರ್ಚೆ ಮಾಡುತ್ತಾ ನಾವು ನಿಲ್ಲಿಸೋಣ. ಒಂದನೇ ಸ್ಕಂದದ 11ನೇ ಅಧ್ಯಾಯದ 13ನೇ ಶ್ಲೋಕ. ಗೋಪುರಂ ಧಾರ್ವ ಮಾರ್ಗೇಶು ಕೃತಕೌತುಕ ತೋರಣಂ ಚಿತ್ರ ಧ್ವಜ ಪತಾಘ್ರೇತರಂಥ ಪ್ರತಿಹತತಾಂ. ಗೋಪುರ ನಗರದ ಹೆಬ್ಬಾಗಿಲು, ದ್ವಾರ ಬಾಗಿಲು ಮಾರ್ಗೇಶು ವಿಭಿನ್ನ ಮಾರ್ಗಗಳಲ್ಲಿ ಕೃತ ಮಾಡಿದ ಕೌತುಕ ಹಬ್ಬ ಕಾರಣದಿಂದ ತೋರಣಂ ಅಲಂಕೃತ ಕಮಾನುಗಳು ಚಿತ್ರ ಬಣ್ಣಗಳಿಂದ ಧ್ವಜ ಬಾವುಟಗಳು ಪತಾಕೆ ಅಗ್ರೆ ಉತ್ತರದಲ್ಲಿರುವ ಪತಾಕೆಗಳು ಅಂಥ ಒಳಗೆ ಪ್ರತಿಹತ ತಡೆ ಹಿಡಿದವು ಅತಾಪಂ ಬಿಸಿಲನ್ನ. ನಾವು ಮೊನ್ನೆ ಮೊನ್ನೆ ಜಗನ್ನಾಥ ರಥಯಾತ್ರೆ ಮಾಡಿದೆವು. ಭಗವಂತನನ್ನು ಯಾವ ರೀತಿ ಅಲಂಕಾರ ಮಾಡಿದೆವು? ವ್ರತದಲ್ಲಿ ಯಾವ ರೀತಿ ಮಾವಿನ ತೋರಣ ಆಗಲಿ, ಹೂವಿನ ಅಲಂಕಾರ ಆಗಲಿ, ಫಲ ಪುಷ್ಪಗಳಿಂದ ಅಲಂಕಾರ ಆಗಲಿ, ಅಥವಾ ಪತಾಕೆಗಳು ಅಥವಾ ಬಾವುಟಗಳು, ಈ ರೀತಿ ಮಾಡಬೇಕು. ಮತ್ತು ಪ್ರಭುಪಾದರು ತನ್ನ ಅನುವಾದದಲ್ಲಿ ಬರೀತಾರೆ, ಶ್ರೀಕೃಷ್ಣನ ಸ್ವಾಗತಕ್ಕಾಗಿ ನಗರದ ಹೆಬ್ಬಾಗಿಲು, ಮನೆ ದ್ವಾರಗಳು ಬಾಳೆಕಂದುಗಳಿಂದಲೂ ಮಾವಿನ ಎಲೆಗಳಿಂದಲೂ ಶೃಂಗರಿಸಲ್ಪಟ್ಟವು. ರಸ್ತೆಯನ್ನು ಉದ್ದಕ್ಕೂ ಕಮಾನು ತೋರಣಗಳಿಂದ ಅಲಂಕರಿಸಿದ್ದವು. ಬಾವುಟಗಳು, ಹೂವಿನ ಹಾರಗಳು, ವರ್ಣಚಿತ್ರಗಳು ಮತ್ತು ಘೋಷಣೆಯು ಎಲ್ಲಾ ಫಲಕಗಳು ಎಲ್ಲವೂ ಸೇರಿ ಈ ಸೂರ್ಯನನ್ನು ಮರೆ ಮಾಡಿದ್ದವು. ಭಗವಂತನ ಅಲಂಕಾರಕ್ಕೋಸ್ಕರ ಎಷ್ಟೊಂದಿದ್ದರೆ ಹೇಳ್ತಾರೆ, ಸ್ವತಃ ಸೂರ್ಯನನ್ನೇ ಮರೆ ಮಾಡಿದ ರೀತಿ ಇತ್ತು, ಅಷ್ಟೊಂದು ಇತ್ತು. ಪುನಃ ಒಬ್ಬ ಸಾಧಕನಾಗಿ ನಾವು ಭಗವಂತನಿಗೆ ಅಥವಾ ಭಗವಂತನ ಶುದ್ಧ ಭಕ್ತರು ನಮ್ಮ ಗುರು ಮಹಾರಾಜಿಗೆ ಮಾಡಬಹುದು. ಆದರೆ ಇದನ್ನೇ ನಾವು ಪ್ರತಿನಿತ್ಯ ನನ್ನೊಟ್ಟಿಗಿರುವಂತ ಹಿರಿಯ ಭಕ್ತರಿಗೆ ಮಾಡ್ತೇವೋ ಅದು ಮುಖ್ಯ. ಇಲ್ಲಿ ಒಂದು ಲೆಕ್ಚರಲ್ಲಿ ಹೇಳ್ತಾರೆ, ಯಾವ ರೀತಿ ಇರಬೇಕು ಅಂತ. ಅವರು ಹಿಂದಿಯಲ್ಲಿ ಹೇಳ್ತಾರೆ, ನಗರಕ ದ್ವಾರ, ನಗರಕ ಸೇಟ್ ಮತ್ತು ಪೂಜಾರಿಕ ಪೇಟ್. ನಗರಕ ದ್ವಾರ ದೊಡ್ಡದಿರ್ಬೇಕಂತೆ. ಯಾಕೆಂದರೆ ನಗರದ ದ್ವಾರ, ಇಲ್ಲಿ ದ್ವಾರದ ಬಗ್ಗೆ ಗೋಪುರ ದ್ವಾರ ದೊಡ್ಡದಿರ್ಬೇಕು. ಯಾಕೆಂದರೆ ಮನೆಗೆ ನಮ್ಮ ನಗರಕ್ಕೆ ಯಾರನ್ನು ಕೂಡ ಸ್ವಾಗತ ಮಾಡೋಕ್ಕೆ ನಾವು ಸಿದ್ಧರಿರ್ಬೇಕು. ನಗರದ ದ್ವಾರವನ್ನು ಚಿಕ್ಕದು ಮಾಡಬಾರದು, ನಗರದ ದ್ವಾರ ದೊಡ್ಡದಿರಬೇಕು. ಅದೇ ರೀತಿ ನಮ್ಮ ಮನೆ ಕೂಡ ದ್ವಾರ ದೊಡ್ಡದಿರಬೇಕು. ಆದರೆ ಭಗವಂತನ ಮಂದಿರಕ್ಕೆ ಹೋಗುವಂತ ದ್ವಾರ ಸ್ವಲ್ಪ ಬಗ್ಬೇಕು. ಯಾಕೆಂದ್ರೆ ಅಲ್ಲಿ ಭಗವಂತನ ಎದುರು ಹೋಗುವ ವಿನಮ್ರತೆ ಬೇಕು. ಆದರೆ ದ್ವಾರ ದೊಡ್ಡದಿರಬೇಕು. ಈಗಿನ ಕಾಲದಲ್ಲಿ ಮನೆಗೆ ದ್ವಾರ ದೊಡ್ಡದು ಮಾತ್ರ ಅಲ್ಲ, ಅದಕ್ಕೆ 4 ಗೇಟ್ಗಳಿರುತ್ತವೆ.
ಅದನ್ನು ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ನಗರದ ದ್ವಾರ ದೊಡ್ಡದಿರಬೇಕು. ನಗರಕ್ಕ ದ್ವಾರ ಅವ್ರ ನಗರಕ್ಕ ಸೇಟ್ ಬಡ ಅವನಕ್ಕಂತ. ನಗರದ ಸೇಟ್ ದೊಡ್ಡದವನಾಗಿರ್ಬೇಕು ಎಂದರೆ ಶ್ರೀಮಂತರು ಎಲ್ಲರೂ ಹೃದಯ ದೊಡ್ಡದಾಗಿ ಎಲ್ಲರಿಗೂ ಒಂದು ದಾನ ಮಾಡುವಂತ, ಅನ್ನದಾನ ಮಾಡುವಂತ ನಡಿಬೇಕು. ಇದೇ ಮಾತನ್ನ ಶ್ರೀಲ ಪ್ರಭುಪಾದರು ರಥಯಾತ್ರೆ ಸಮಯದಲ್ಲಿ ಹೇಳ್ತಾರೆ. ಆದಷ್ಟು ಅನ್ನದಾನ ಮಾಡಿ, ಪ್ರಸಾದ ವಿತರಣೆ ಮಾಡಿ ಅಂತ. ದರ್ ಇಸ್ ನೋ ಫಂಕ್ಷನ್ ವಿದೌಟ್ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಅಂತ. ಅಂದರೆ ಅಲ್ಲಿ ಸೇಟ್ ದೊಡ್ಡವನಾಗಿದ್ದಾಗ ಆ ಅನ್ನದಾನ ಆಗುತ್ತೆ. ಅದೇ ರೀತಿ ಜೋಕಾಗಿ ಹೇಳ್ತಾರೆ, ಪೂಜಾರಿಕ ಪೇಟ್ ಪೂಜಾರಿಕ ಪೇಟ್ ಬಡ ಅವನಕ ಅಂತ. ಇದು ಜೋಕ್. ಪೂಜಾರಿ ಪೇಟ್ ದೊಡ್ಡದಾಗಬೇಕು ಅಂತ ಅಲ್ಲ. ಅಂದ್ರೆ ನಾವು ಅರ್ಥ ಆಗ್ಬೇಕಂದ್ರೆ ಆ ಮತ್ತೊಬ್ಬರನ್ನು ಸ್ವಾಗತ ಮಾಡೋಕೆ ಯಾವ ರೀತಿ ಇರಬೇಕು ಅಂತ ತನ್ನ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಬರೀತಾರೆ. ವಿಶೇಷ ಉತ್ಸವ ಸಂಕೇತಗಳಾದಂಥ ಬಾಳೆಕಂದುಗಳು, ಮಾವಿನ ಮರಗಳು, ಹಣ್ಣು ಹೂವುಗಳು ಎಲ್ಲ ನಿಸರ್ಗದ ಕೊಡುಗೆಗಳು. ಮಾವಿನ ಮರಗಳು, ತೆಂಗಿನ ಮರಗಳು, ಬಾಳೆ ಕುಂದುಗಳು ಇವುಗಳು ಯಾವಾಗಲೂ ಶುಭ ಸಂಕೇತವನ್ನು ಅಂಗೀಕೃತವಾಗಿದೆ. ಒಂದಂತೂ ಇದೆಲ್ಲವೂ ನೈಸರ್ಗಿಕವಾದಂತು, ಭಗವಂತನೇ ಕೊಟ್ಟದ್ದು. ಅಲ್ಲಿ ನನ್ನದೇನಿಲ್ಲ. ಭಗವಂತನೇ ಕೊಟ್ಟದನ್ನ ನಾವು ಭಗವಂತನಿಗೆ ವಾಪಸ್ ಕೊಡುದು. ಯಾವ ರೀತಿ ಗಂಗಾ ಜಲವನ್ನ ಗಂಗೆಗೆ ಕೊಟ್ಟಾಗೆ, ಅಥವಾ ಸೂರ್ಯನಿಗೆ ನಾವು ದೀಪ ತೋರಿಸಿದ ಹಾಗೆ, ಸೂರ್ಯನೆದುರು ಚಿಕ್ಕ ದೀಪ ಇಟ್ಟು ಸೂರ್ಯನಿಗೆ ದೀಪ ತೋರಿಸಿದ ಹಾಗೆ. ಇದು ಭಗವಂತನೇ ಕೊಟ್ಟದ್ದು, ಆ ಭಗವಂತನಿಗೆ ವಾಪಸ್ ಕೊಡುದು. ಅದು ಅಷ್ಟಾದ್ರೂ ಕೃತಜ್ಞತೆ ನನಗೆ ಬೇಕು ಅಂತ. ಅಲ್ಲಿ ನನ್ನದಿಗೆ ಮಾಡೋಕ್ಕೇನಿಲ್ಲ. 4 ಮಾವಿನ ಎಲೆ ತರೋಕೆ ನನಗೇನು ಕಷ್ಟ ಇಲ್ಲ. ಒಂದು ಬಾಳೆ ಎಲೆ ಕಡೋದಕ್ಕೆ ನನಗೆ ಕಷ್ಟ ಇಲ್ಲ. ಅದು ಈಗ ಸಿಟಿಯಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ನಮ್ಮ ಹಳ್ಳಿ ಕಡೆ ಬೇಕಾದಷ್ಟು ಸಿಗ್ತಾ ಇತ್ತು. ಅದಕ್ಕೆ ಯಾವುದೇ ರೀತಿಯ ಕಷ್ಟ ಇಲ್ಲ. ಇದು ಶುಭ ಸಂಕೇತ. ಮೇಲೆ ಹೇಳಿದ ಬಾವುಟಗಳು ಶ್ರೀಕೃಷ್ಣನ ಇಬ್ಬರು ಮಹಾಸೇವಕರಾದ ಗರುಡ ಮತ್ತು ಆಂಜನೇಯನ ವರ್ಣಚಿತ್ರಗಳು ಅಲಂಕೃತವಾಗಿರುತ್ತವೆ ಎಂದು. ಇಲ್ಲಿ ಕೂಡ ಪ್ರಭುಪಾದ ಹೇಳ್ತಾರೆ, ಆಂಜನೇಯ ಆಗಿರ್ಲಿ, ಗರುಡ ಆಗಿರ್ಲಿ, ಇಬ್ಬರು ಕೂಡ ಭಗವಂತನ ಭಕ್ತರು. ಆ ಭಗವಂತನ ಭಕ್ತರನ್ನು ನೆನಪಿಸ್ಬೇಕು. ಆಂಜನೇಯ ಶ್ರೀರಾಮನಿಗೋಸ್ಕರ ಯಾವ ತ್ಯಾಗಕ್ಕೂ ಸಿದ್ಧನಾದವನು. ಅದೇ ರೀತಿ ಗರುಡ ಭಗವಂತ ವಿಷ್ಣುವಿನ ಒಂದು ಆ, ವಾಹನ ಆಗಿ ಯಾವಾಗಲೂ ಭಗವಂತನ ಸೇವೆ ಮಾಡುವರು. ಈ ರೀತಿ ನಾವು ಇರಬೇಕು. ಈ ರೀತಿ ಇದ್ದಾಗ ಆ ಭಗವಂತನ ಭಕ್ತರನ್ನು ನೆನೆಸ್ಬೇಕು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಭಕ್ತರಿಗಾಗಿಂತಹ ವರ್ಣಚಿತ್ರಗಳು, ಅಲಂಕಾರಗಳು ಈಗಲೂ ಪುರಸ್ಕೃತವಾಗಿವೆ. ಭಗವಂತನು ತುಷ್ಟಿಪಡಿಸುವುದಕ್ಕಾಗಿ ಅವನ ಸೇವಕರಿಗೆ ಹೆಚ್ಚು ಗೌರವ ತೋರಿಸ್ತಾರೆ. ಕೊನೆಯಲ್ಲಿ ಶ್ರೀಲ ಪ್ರಭುಪಾದರು ಹೇಳುವಂತ ಈ ಒಂದು ಲೈನ್ ಅಂಡರ್ಲೈನ್, ಭಗವಂತನನ್ನು ತುಷ್ಟಿಪಡಿಸುವುದಕ್ಕಾಗಿ ಅವನ ಸೇವಕರಿಗೆ ಹೆಚ್ಚು ಗೌರವ ತೋರಿಸ್ತಾರೆ ಅಂತ. ಯಾಕೆಂದ್ರೆ ನಾವು ಭಗವಂತನಿಗೆ ಸೇವೆ ಮಾಡದೇ ಇದ್ದರೂ ಭಗವಂತನ ಭಕ್ತರಿಗೆ ಸೇವೆ ಮಾಡಬೇಕು. ಭಗವಂತನ ಭಕ್ತರಿಗೆ ಸೇವೆ ಮಾಡದಿದ್ದರೆ ನಮ್ಮ ಭಕ್ತಿ ಉನ್ನತಿ ಸಾಧ್ಯನೇ ಇಲ್ಲ. ಸೊ ಒಂದ್ಸಲ ನಾನು ಅಬುದಾಬಿಯಲ್ಲಿ ಆಗಿನ ಕಾಲದಲ್ಲಿ, ಅಂದರೆ ನನಗೆ ಆಗ ಭಕ್ತಿ ಯಾವುದು ಈಗಲೂ ಇಲ್ಲ, ನಮ್ಮ ಹಿರಿಯ ಭಕ್ತರೊಬ್ಬರು ಕ್ಲಾಸ್ ಮಾಡ್ತಾ ಇದ್ದಾಗ ಕ್ಲಾಸ್ ನಡೀತಾ ಇತ್ತು. ಕ್ಲಾಸ್ ನಡೀತಾ ಇರುವಾಗ ಅಲ್ಲಿ ಎಲ್ಲರೂ ಬಂದು ಮಂದಿರಕ್ಕೆ ನಮಸ್ಕಾರ ಮಾಡುವಾಗ ಎಲ್ಲರೂ ಡಿಸ್ಟರ್ಬ್ ಆಗ್ತಾ ಇತ್ತು. ಆಗ ಯಾರೋ ಹೇಳಿದ್ರು, ನೀವು ಕ್ಲಾಸ್ ನಡೀತಾ ಇರುವಾಗ ಮಂದಿರ ನಮಸ್ಕಾರ ಮಾಡೋದು ಬೇಡ, ಕ್ಲಾಸ್ ಡಿಸ್ಟರ್ಬ್ ಆಗುತ್ತೆ. ಆಗ ಆ ಅಂದಿನ ಪ್ರವಚನಗಾರರಂತ ರಾಮಕೃಷ್ಣ ಪ್ರಭು ಹೇಳ್ತಾ ಇದ್ರು, ನೀವು ಭಗವಂತನಿಗೆ ನಮಸ್ಕಾರ ಮಾಡದಿದ್ದರೂ ತೊಂದರೆ ಇಲ್ಲ, ನಿಮ್ಮ ಗುರು ಅಥವಾ ಅಲ್ಲಿ ನೆರೆದಿರುವಂತ ವೈಷ್ಣವರಿಗೆ ನಮಸ್ಕಾರ ಮಾಡಲೇಬೇಕು, ಮತ್ತು ಸಾಧ್ಯ ಆದರೆ ಗುರುವಿಗೆ ನಮಸ್ಕಾರ ಮಾಡಿ. ಅಲ್ಲ, ಗುರುವಿಗೆ ಪ್ರಭುಪಾದ ನಮಸ್ಕಾರ ಮಾಡ್ಲಿಕ್ಕೆ ಆಗದಿದ್ದರೂ ತೊಂದರೆ ಇಲ್ಲ, ಭಗವಂತನ ನಮಸ್ಕಾರ ಮಾಡ್ಲಿಕ್ಕೆ ಆಗದ ತೊಂದರೆ ಇಲ್ಲ, ಪ್ರಭುಪಾದರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಆಗದಿದ್ದು ತೊಂದರೆ ಇಲ್ಲ, ಗುರುವಿಗೆ ನಮಸ್ಕಾರ ಮಾಡ್ಲಿಕ್ಕೆ ಆಗದಿದ್ದು ತೊಂದರೆ ಇಲ್ಲ. ಆದರೆ ಖಂಡಿತ ಅಲ್ಲಿ ನೆರೆದಿರುವ ಭಕ್ತರಿಗೆ ನಮಸ್ಕಾರ ಮಾಡಲೇಬೇಕು. ಭಕ್ತವರಿಗೆ ನಮಸ್ಕಾರ ಮಾಡದೆ ನೀವು ಕ್ಲಾಸಿಗೆ ಬರಬೇಡಿ. ಇದು ಹೇಳ್ತಾ ಇದ್ರು. ಎಂದರೆ ಆ ಭಗವಂತ ಎಲ್ಲಿ ಸಂತೋಷ ಪಡ್ತಾನೆ, ನೇರವಾಗಿ ಪ್ರಭುಪಾದ ಹೇಳ್ತಾರೆ, ಸರ್ವಿಂಗ್ ಕೃಷ್ಣ ಇಸ್ ಸಾರಿ ಸರ್ವಿಂಗ್ ವೈಷ್ಣವ ಇಸ್ ಬೆಟರ್ ದ್ಯಾನ್ ಸರ್ವಿಂಗ್ ಕೃಷ್ಣ ಅಂತ. ಭಗವಂತ ವೈಷ್ಣವರಿಗೆ ಸೇವೆ ಮಾಡಿದಾಗ ಇನ್ನೂ ತೃಪ್ತಿ ಆಗ್ತಾನೆ ಅಂತ. ಆ ರೀತಿ ನಾವು ಕೂಡ ಇಲ್ಲಿ ಪ್ರಭುಪಾದ ಹೇಳಿದಾಗೆ ನಮ್ಮೊಟ್ಟಿಗೆ ಇರುವಂತಹ ಭಕ್ತರಿಗೆ ಸೇವೆ ಮಾಡುತ್ತಾ, ಭಕ್ತರನ್ನ ಆ ರೀತಿ ಸ್ವಾಗತ ಮಾಡುತ್ತಾ, ನಾನು ಆ 6 ತರದ ಪ್ರೀತಿ ಲಕ್ಷಣ ಬಗ್ಗೆ ಹೇಳ್ತಾ ಇದ್ದೆ. ಉಡುಗೊರೆ ಕೊಡುವುದು, ಉಡುಗೊರೆ ಪಡೆಯುವುದು,
ಮತ್ತು ಪ್ರಭುಪಾದ ಹೇಳ್ತಾರೆ ಪ್ರಸಾದ ಕೊಡುವುದು ಅಂದ್ರೆ ಪ್ರಭುಪಾದ ಅಲ್ಲ, ರೂಪ ಗೋಸ್ವಾಮಿ ಹೇಳ್ತಾರೆ ಪ್ರಸಾದ ಕೊಡುವುದು ಮತ್ತು ಪ್ರಸಾದ ಸ್ವೀಕರಿಸುವುದು. ಪ್ರಸಾದ ಕೊಡಬೇಕಿದ್ದರೂ ನಾವು ಮತ್ತೊಬ್ಬರ ಮನೆಗೆ ಹೋಗ್ಬೇಕು. ಪ್ರಸಾದ ಅವರು ನಾವು ಅದು ಸ್ವೀಕರಿಸಿದ್ರು ನಾವು ಅವರನ್ನ ನಮ್ಮ ಮನೆಗೆ ಆಮಂತ್ರಿಸಬೇಕು. ಇದು ಪ್ರೀತಿ ಲಕ್ಷಣ ಆಗಬೇಕು. ನಾವು ಈ ಒಂದು ಭೌತಿಕ ಜಗತ್ತಲ್ಲಿ ಎಷ್ಟೊಂದು ಎನ್ಗ್ರೋಸ್ ಆಗಿದೆ ಅಂದ್ರೆ ಇದು ಯಾವುದಕ್ಕೂ ನಮಗೆ ಸಮಯ ಇಲ್ಲ. ಅದರ ಬದಲಾಗಿ ನಾವು ಬೇರೇನೋ ಮಾಡ್ತೇವೆ. ಆದ್ರೆ ನಿಜವಾಗಿ ಮಾಡಬೇಕಿದ್ದು ನಮ್ಮೊಟ್ಟಿಗಿರುವಂತಹ ಭಕ್ತರು, ನಮ್ಮೊಟ್ಟಿಗಿರುವಂತಹ ಭಕ್ತರು ಯಾವ ರೀತಿ ನಮ್ಮ ಪ್ರತಿಸ್ಪಂದನೆ ಮಾಡ್ತೇವೋ ಅದರ ಮೇಲೆ ನಮ್ಮ ಗುರು ಆಗಲಿ ಪ್ರಭುಪಾದರಾಗಲಿ ಕೃಷ್ಣರು ನಮ್ಮ ಮೇಲೆ ಯಾವ ರೀತಿ ಕರುಣೆ ತೋರಿಸ್ತಾರೆ ನಿರ್ಧಾರ ಆಗುತ್ತೆ. ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ಬೋದು, ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ನಾವೆನಿಸ್ಬೋದು ಕೃಷ್ಣನಿಗೆ ಸಂತೋಷ ಆಯ್ತು. ಅದರಲ್ಲಿ ಯಾರಾದರೂ ಒಬ್ಬ ಭಕ್ತನಿಗೆ ಅಲ್ಲಿ ಅಸಂತೋಷ ಆಗಿದ್ದರೆ ಅಥವಾ ವೇದನೆ ಆಗಿದ್ದರೆ ಕೃಷ್ಣನಿಗೆ ಯಾವ ಕಾರ್ಯಕ್ರಮ ಬೇಕಾಗಿಲ್ಲ. ಕೃಷ್ಣನಿಗೆ ಬೇಕಿದ್ದದು ತನ್ನ ಭಕ್ತರು. ಸೊ ಆ ರೀತಿ ವ್ಯವಹಾರ ಮಾಡಬೇಕು. ಅದೇ ರೀತಿ ಕೊನೆಯದಾಗಿ ರೂಪ ಗೋಸ್ವಾಮಿ ಹೇಳ್ತಾರೆ ನಮ್ಮ ಮನಸ್ಸಲ್ಲಿರುವಂತಹ ವ್ಯಾ ಆ, ಏನು ನನ್ನ ಆ, ಏನು ಮನಸ್ಸಲ್ಲಿ ಅದನ್ನು ಮತ್ತೊಬ್ಬರ ಬಳಿ ಹಂಚುವುದು ಮತ್ತು ಮತ್ತೊಬ್ಬರ ಮನಸ್ಸಲ್ಲಿ ಕೇಳುವುದು, ಇದು ಕೂಡ ನಡಬೇಕು. ಪ್ರೀತಿ ಲಕ್ಷಣದಲ್ಲಿ ನಡೀಬೇಕು. ಇದು ಆಗ್ಬೇಕು. ಇದಾಗಬೇಕಿದ್ರೆ ನಮ್ಮ ಮತ್ತೊಬ್ಬರ ವಿಶ್ವಾಸ ಬೇಕು. ಮತ್ತು ಮತ್ತೊಬ್ಬರಿಗೆ ನಮ್ಮ ಮೇಲೆ ವಿಶ್ವಾಸ ಬೇಕು. ಇಲ್ಲದಿದ್ದರೆ ನಮ್ಗೆ ವಿ ಕ್ಯಾನಾಟ್ ಶೇರ್ ಅವರ್ ಹಾರ್ಟ್ ಅಂತ ಹೇಳ್ತಾರೆ ನೋಡಿ. ನಮ್ಗೆ ಯಾಕೆಂದ್ರೆ ಈಗಿನ ಕಾಲ ಹೆಚ್ಚಿನವರು ಯಾವ ರೀತಿ ವೇದನೆ ನೋಡ್ಕೊಳ್ತಾರೆ. ನಿನ್ನೆ ಒಂದು ನೋಡ್ತಾ ಇದ್ದೆ, ಒಬ್ಳು ಹುಡುಗಿ, ಇಂಜಿನಿಯರಿಂಗ್ ಹುಡುಗಿ, ಯಾರೋ ತನ್ನ ಸಹಪಾಠಿಗಳು ಏನೋ ಕೀಳು ಮಾತು ಹೇಳಿದ್ರಂತ ಆತ್ಮಹತ್ಯೆ ಮಾಡಿಕೊಂಡ. ನೋಡಿ ಎಷ್ಟೊಂದು ಜನ ಮನಸ್ಥಿತಿ ಸೈಕಿಕ್ ಆಗಿದ್ದಾರೆ. ಯಾಕೆಂದ್ರೆ ಆ ಮನಸ್ಸಲ್ಲಿ ಏನಿದೆ ಅನ್ನೋದು ಅವನಿಗೆ ಮತ್ತೊಬ್ಬರಿಗೆ ಹೇಳಕ್ಕೂ ಆಗಲ್ಲ, ಅವರಲ್ಲಿ ಅವರನ್ನು ಕೇಳುವವರಿಲ್ಲ. ಆಗಿರುವಾಗ ಅಟ್ಲೀಸ್ಟ್ ಭಕ್ತರಾದವರು ನಾವು ಪರಸ್ಪರ ಮತ್ತೊಬ್ಬರನ್ನು ಕೇಳಬೇಕು ಮತ್ತು ನಮ್ಮ ಮನಸ್ಸಲ್ಲಿರುವುದನ್ನು ಮತ್ತೊಬ್ಬರಿಗೆ ಹಂಚಲೇಬೇಕು. ನಾನಂತೂ ಅಬುದಾಬಿಯಲ್ಲಿರುವಾಗ ನನ್ನ ಶಿಕ್ಷಾ ಗುರುಗಳಿದ್ದರು, ಪೂಜ್ಯ ಸಿದ್ಧಗೌರವ ಪ್ರಭು. ವಾರಕ್ಕೆ ಒಂದ್ಸಲ ನನಗೆ ಸಮಯ ಕೊಡ್ತಾ ಇದ್ರು. ವಾರಕ್ಕೆ ಒಂದ್ಸಲ 1 ಗಂಟೆ 2 ಗಂಟೆ, ಕೆಲವೊಮ್ಮೆ ರಾತ್ರಿ ನಾನು ಆಫೀಸ್ ಬಂದು 8 ಗಂಟೆಯಿಂದ 10 ಗಂಟೆವರೆಗೆ ಕೂತ್ಕೊಂಡು ಮಾತಾಡ್ತೆ. ನಾನು ಎಲ್ಲವನ್ನು ಹೇಳ್ತಾ ಇದ್ದೆ. ಅವರು ಪ್ರತಿಯೊಂದನ್ನು ಕೇಳಿ, ಅದು ಮಾತ್ರ ಅಲ್ಲ, ನನಗೆ ಎಷ್ಟೊಂದು ವಿಶ್ವಾಸ ಅಂದ್ರೆ ಆ ನಾನು ಅವರಿಗೆ ಮಾತಾಡೋ ವಿಷಯ ಯಾರಿಗೂ ಗೊತ್ತಾಗಲ್ಲ, ಸಹ ಅವರ ಪತ್ನಿಯವರಿಗೂ ಅವರು ಹೇಳಲ್ಲ. ಮತ್ತು ನನ್ನ ಪ್ರತಿಯೊಂದು ಸಮಸ್ಯೆಗೂ ಕೂಡ ಅವರು ಸರಿಯಾದ ಉತ್ತರ ಕೂಡ ಕೊಡ್ತಾ ಇದ್ರು, ನನಗೆ ಪರಿಹಾರ ಕೂಡ ಸಿಗ್ತಾ ಇತ್ತು. ಆ ವಿಶ್ವಾಸ ನನಗೂ ಈಗಲೂ ಇದೆ. ಈಗಲೂ ಕೆಲವೊಮ್ಮೆ ಫೋನ್ ಮಾಡ್ತೇನೆ ಅವರಿಗೆ, ಅವರು ಈಗ ಭಾರತಕ್ಕೆ ಬಂದಿದ್ದಾರೆ. ಎಂದರೆ ಆ ವಿಶ್ವಾಸ ನಾವು ಮತ್ತೊಬ್ಬರ ಮೇಲೆ ಇಡಬೇಕು ಮತ್ತು ಮತ್ತೊಬ್ಬರಿಗೆ ಆ ರೀತಿಯ ವಿಶ್ವಾಸ ಕೂಡ ನಾವು ಕೊಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ಆ ಪ್ರೀತಿ ಲಕ್ಷಣ ಆಗಿ ಸಾಧ್ಯ. ಇದು ಭಕ್ತರ ಕಮ್ಯುನಿಟಿ ಅಥವಾ ಭಕ್ತರ ಸಂಘ ಮಾಡೋಕೆ ಸಾಧ್ಯ. ಭಕ್ತರನ್ನ ಸ್ವಾಗತ ಮಾಡುವುದು, ಹಿರಿಯ ಭಕ್ತರಿಗೆ ಸ್ವಾಗತ ಮಾಡುದು, ಕೃಷ್ಣನ ಸ್ವಾಗತ ಮಾಡುದು ಖಂಡಿತ ಮಾಡಬೇಕು. ಅದರೊಟ್ಟಿಗೆ ನಮ್ಮೊಟ್ಟಿಗೆ ಇರುವವರ ಭಕ್ತರನ್ನು ಸ್ವಾಗತ ಮಾಡುದು. ಕೊನೆಯದಾಗಿ ಇಂದಿನ ಸಾರಾಂಶ ಹೇಳುವುದರೆ, ಯಾವ ರೀತಿ ಧ್ರುವ ಮಹಾರಾಜರನ್ನ ಉತ್ಥಾನಪಾದ ಮತ್ತಿತರರು ಸ್ವಾಗತ ಮಾಡಿದರು, ಅದೇ ರೀತಿ ಭಗವಂತನನ್ನ ದ್ವಾರಕವಾಸಿಗಳು ಸ್ವಾಗತ ಮಾಡಿದರು. ಅದೇ ರೀತಿ ಶ್ರೀಲ ಪ್ರಭುಪಾದರನ್ನ ಶ್ರೀಲ ಪ್ರಭುಪಾದ ಶಿಷ್ಯರು ಆಗಿನ ಕಾಲದಲ್ಲಿ ಯಾವ ರೀತಿ ಸ್ವಾಗತ ಮಾಡ್ತಾ ಇದ್ರು. ಪ್ರತಿಯೊಂದು ಕಡೆ ಎಷ್ಟೊಂದು ವಿಜೃಂಭಣೆಯಿಂದ ಅಲಂಕಾರ ಮಾಡಿ ಪ್ರತಿಯೊಂದು ಮಂದಿರವನ್ನು ಕೂಡ ಶುದ್ಧೀಕರಣ ಮಾಡಿ ಶ್ರೀಲ ಪ್ರಭುಪಾದರಿಗೋಸ್ಕರ ಸ್ವಾಗತ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಶ್ರೀಲ ಪ್ರಭುಪಾದ ಶಿಷ್ಯರು, ನಮ್ಮ ಗುರು ಮಹಾರಾಜರು ಇತರರನ್ನು ಸ್ವಾಗತ ಮಾಡೋಕೆ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತೀವಿ. ಅದರೊಟ್ಟಿಗೆ ನಮ್ಮೊಟ್ಟಿಗಿರುವಂತಹ ಭಕ್ತರನ್ನ, ನಮ್ಮ ಒಟ್ಟಿಗಿರುವ ಭಕ್ತರನ್ನ ಆಧಾರದಿಂದ ನೋಡಿ, ಗೌರವದಿಂದ ನೋಡಿ, ಅವರಿಗೆ ಬೇಕಾದಂಥ ಸತ್ಕಾರವನ್ನು ಮಾಡಿ. ವಿಶೇಷವಾಗಿ ಹಿರಿಯರು, ಕೆಲವೊಮ್ಮೆ ಅವರ ದೇಹ ಸ್ಥಿತಿ ಕೆಲವೊಮ್ಮೆ ಸರಿ ಇರುವುದಿಲ್ಲ, ಅಥವಾ ಅವರ ಮಾನಸಿಕ ಸ್ಥಿತಿ ಕೂಡ ಕೆಲವೊಮ್ಮೆ ಸರಿ ಇರುವುದಿಲ್ಲ. ಆ ಒಂದು ಏಜ್ ಫ್ಯಾಕ್ಟರ್ ಅಂತ ಹೇಳ್ತೇವೆ, ಅಲ್ಲಿ ನಾವು ಅವರನ್ನು ಅರ್ಥ ಮಾಡಿಕೊಂಡು ಆ ರೀತಿ ವ್ಯವಹಾರ ಮಾಡಿಕೊಂಡು ಮತ್ತು ಇತರ ಎಲ್ಲಾ ಭಕ್ತರಿಗೂ ನಮ್ಮ ಆ ಒಂದು ರೂಪ ಗೋಸ್ವಾಮಿ ಹೇಳಿದಂತೆ ಪ್ರೀತಿ ಲಕ್ಷಣದ ವ್ಯವಹಾರವನ್ನು ಮಾಡುತ್ತಾ ಇದ್ದಾಗ ಅಲ್ಲಿ ಭಗವಂತನ ಸ್ವಾಗತ ಆಗುತ್ತೆ, ಅಲ್ಲಿ ಭಗವಂತ ಖಂಡಿತ ಬರ್ತಾನೆ. ಈ ಮಾತು ಹೇಳುತ್ತಾ ಇಂದಿನ ಮಾತು ನಿಲ್ಲಿಸ್ತೇನೆ. ಓಂ ತತ್ಸತ್. ಹರೇ ಕೃಷ್ಣ. ನನ್ನಿಂದ ಏನೇ ತಪ್ಪಾಗಿದ್ದರೆ, ನನ್ನ ಯೋಗ್ಯತೆ ಮೀರಿ ಮಾತಾಡಿದಕ್ಕೆ ಕ್ಷಮಿಸಿ. ಇದು ನಾನು ಏನು ಹೇಳಿದ್ದು ನಾನು ಮಾಡಬೇಕು ಎನ್ನುವ ಉದ್ದೇಶದಿಂದ ಹೇಳ್ತಾ ಇದ್ದೇನೆ, ದಯವಿಟ್ಟು ಕ್ಷಮಿಸಿ. ಹರೇ ಕೃಷ್ಣ. ನನ್ನ ಪ್ರಣಾಮ. ಹರಿ ಹರಿ. ಥ್ಯಾಂಕ್ಸ್ ಪ್ರಭು.
ತುಂಬಾ ತುಂಬಾ ಧನ್ಯವಾದಗಳು. ಸೊ ಭಕ್ತರೊಟ್ಟಿಗೆ ಹೆಂಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದೀರಾ ಪ್ರಭು. ಪ್ಲಸ್ ನಮ್ಮ ಈಗಿನ ಒಂದು ಕಾಲದಲ್ಲಿ ರಂಗೋಲಿ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಅಲ್ಲಿ. ಮೊದ್ಲು ಹೆಂಗಿರ್ತಾ ಇತ್ತು, ಎಷ್ಟು ಅವರು ವಿಜೃಂಭಣೆಯಿಂದ ಎಲ್ಲಾ ಮನೆಗಳೆಲ್ಲ ಸಾರಿಸ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಈಗ ಎಲ್ಲರಿಗೆ ಟೈಮ್ ಇಲ್ಲ, ಬರೀ ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಟೈಮ್ ಇದ್ರೂ ಕೂಡ ಹೋಗಿ ರಂಗೋಲಿ ಹಾಕೋದು ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಎಷ್ಟು 100% ನಿಜ ಇದೆ ಪ್ರಭು. ಥ್ಯಾಂಕ್ಸ್ ಪ್ರಭು, ತುಂಬಾ ತುಂಬಾ ಧನ್ಯವಾದಗಳು. ಯಾರಿಗಾದರೂ ನನ್ನಿಂದ ತಪ್ಪಾದರೆ ಹೇಳಿ, ಕ್ಷಮಿಸಿ. ಹರೇ ಕೃಷ್ಣ ಪ್ರಭುಜಿ, ದಂಡ ಪ್ರಣಾಮಗಳು ಪ್ರಭುಜಿ. ಧನ್ಯವಾದ. ಪ್ರಭುರೇ, ಈಗ ನೀವು ಈ ಭಗವಂತನಾಗಲಿ ಭಕ್ತರನ್ನಾಗಲಿ ಸ್ವಾಗತ ಮಾಡೋದು ವಿಚಾರವಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಪ್ರಭು. ಆದರೆ ನನಗೊಂದು ಸುಮ್ಮನೆ ಹಂಚ್ಕೊಳಕ್ಕೆ ಅಷ್ಟೇ ನಾನು ಕೇಳ್ತಿದ್ದೀನಿ. ಏನಂದರೆ, ನಾವು ಆಲ್ರೆಡಿ ಸಕಲ ಕಾರಣಗಳು ಕಾರಣ ಭಗವಂತ ಅಂತ ನಾವೆಲ್ಲರಿಗೂ ಗುರುಗಳು ನಿಮ್ಮ ಹತ್ರ ಹೇಳ್ಕೊಟ್ಬಿಟ್ಟಿದ್ದೀರ. ಹಂಗಂದ್ಮೇಲೆ ಎಲ್ಲದಕ್ಕೂ ಒಂದೇ ಇರುತ್ತೆ, ಅವನ್ ಬಿಟ್ರೆ ಬೇರೆ ಏನಿಲ್ಲ ಅಂತ. ಇಲ್ಲಿ ನನಗೇನು ಅನುಮಾನ ಅಂದ್ರೆ, ಆ ಧ್ರುವ ಮಹಾರಾಜ 5 ವರ್ಷದ ಬಾಲಕನಾಗಿದ್ದಾಗ ತಾಯಿನೂ ನೀ ಭಗವಂತ ಚಿಂತನೆ ಮಾಡಪ್ಪ, ಅವನ್ ಪ್ರಾರ್ಥನೆ ಮಾಡಪ್ಪ ಅಂತ ಹೇಳಿದ್ರು. ನಾರದ್ರು ಸುತ ಹೇಳಿದ್ರು. ಆದ್ರೆ ಮನೆಯಿಂದ ಹೋಗ್ಬೇಕಾಗಿದ್ರೆ ಧ್ರುವ ಮಹಾರಾಜ 5 ವರ್ಷದ ಬಾಲಕನಾಗಿದ್ದ. ಆ 5 ವರ್ಷದ ಬಾಲಕ ಮನೆಯನ್ನ ಬಿಟ್ಟು ಹೋಗ್ತಿದ್ದಾನೆ ಎಂದಾಗ ತಂದೆಗಾಗ್ಲಿ ತಾಯಿಗಾಗ್ಲಿ ಇನ್ಯಾರಿಗೆ ಆಗಿರಿ ಮನೆಯವ್ರಿಗೆ ಎಷ್ಟರ ಮಟ್ಟಿಗೆ ಅದು ಆ ಸ್ಥಿತಿ ಅವ್ರಿಗಿತ್ತು ಅಂದ್ರೆ, ಈಗಲೂ ನಾವು ನಾವೇ ತಗೊಂಡಾಗ ಆ 5 ವರ್ಷದ ಮಲಗ ಆಚೆ ಬಿಡೋದು ನಮ್ಗೆ ಅಷ್ಟು ಕಷ್ಟ ಆಗುತ್ತೆ. ಆಗಲ್ಲ. ಇವರೆಲ್ಲ ಯಾವ ಆಧಾರದ ಮೇಲೆ ಹೋಗ್ಲಿ ಅವನು ಮಾಡ್ಲಿ ಅಂತ ಬಿಟ್ರು ಅನ್ನೋದು ನನಗೆಲ್ಲ ಸ್ವಲ್ಪ ಗೊಂದಲ ಆಯ್ತು. ಅದನ್ನ ತಮ್ಮ ಇಚ್ಛೆಗೋಸ್ಕರ ಹಂಚಿಕೊಳ್ಳಿ ಪ್ರಭು, ನಿಮಗೆ ತಿಳಿದ ರೀತಿ ಪ್ರಕಾರ. ಖಂಡಿತ. ಐ ಥಿಂಕ್ ಧ್ರುವ ಮಹಾರಾಜರು ಹೋದಾಗ ಯಾರಿಗೋ ನೀವು ಹೋಗ್ಬೇಕು ಎನ್ನುವಂತಹ ಭಾವನೆ ಇಲ್ಲದೆ ಇರಬಹುದು. ಅಂದ್ರೆ ಆ ಒಂದು ಸುರುಚಿಯ ಒಂದು ಕಟುವಾದ ಮಾತಿನಿಂದ ಧ್ರುವ ಒಬ್ಬ ಕ್ಷತ್ರಿಯನಾಗಿ ಹೃದಯದಲ್ಲಿ ನೋವಾಗಿತ್ತು. ಅದಕ್ಕೋಸ್ಕರ ಲೆಕ್ಕಿಸದೆ ಹೊರಟು ಹೋಗಿದ್ದಾನೆ. ಅದರ ಅರ್ಥ ಉತ್ಥಾನಪಾದನಿಗೋ ಅಥವಾ ಸುನೀತಿಗೋ ಅವನನ್ನು ದೂರ ಇರಬೇಕು ಎನ್ನುವಂತಹ ಒಂದು ಉದ್ದೇಶ ಖಂಡಿತ ಇರಲ್ಲ. ಮತ್ತೊಂದು ಅರ್ಥ ಮಾಡ್ಬೇಕಂದ್ರೆ, ಇದೊಂದು ಭಗವಂತನ ಲೀಲೆ ಕೂಡ ಅರ್ಥ. ಭಾಗವತದಲ್ಲಿ ಬರುವಂತಹ ಪ್ರತಿಯೊಂದು ಸನ್ನಿವೇಶ ಕೂಡ ಭಗವಂತನ ಲೀಲೆ ಅಂತಲೇ ಹೇಳ್ಬಹುದು. ಭಗವಂತ ಉದ್ದೇಶಪೂರ್ವಕವಾಗಿ ಮಾಡಿರ್ಬೋದು. ಆದ್ರೆ ನೀವು ಹೇಳಿದಾಗೆ ಅಲ್ಲಿ ಖಂಡಿತ ಅವರಿಗೆ ಮನಸ್ಸಲ್ಲಿ ಬೇಜಾರಾಗಿರ್ಬೋದು. ಅದಕ್ಕೋಸ್ಕರ ನೋಡಿ, ಯಾವಾಗ ಅವನು ವಾಪಸ್ ಬರುವಾಗ ತುಂಬಾ ವಿಜೃಂಭಣೆಯಿಂದ ಸ್ವಾಗತ ಮಾಡ್ತಾರೆ. ಸೊ ಆದ್ರೆ ಅದಕ್ಕಿಂತ ಮೊದಲು ಯಾಕೆ ಬಂದಿಲ್ಲ ಅಂದ್ರೆ, ಸೊ ಖಂಡಿತ ಧ್ರುವನಿಗೆ ವಾಪಸ್ ಬರೋಕೆ ಮನಸ್ಸಿರ್ಲಿಲ್ಲ. ಬಿಕಾಸ್ ಅವನಿಗೆ ತನ್ನ ತಂದೆಗಿಂತಲೂ ದೊಡ್ಡದಾದಂತ ಸಾಮ್ರಾಜ್ಯವನ್ನು ಪಡಿಬೇಕು ಅನ್ನೋದು ಒಂದು ದೃಢ ಕ್ಷತ್ರಿಯನಾದಾಗಿ ಇರುವುದು. ಇದೊಂದು ಇದಿರುತ್ತೆ. ಅದೇ ರೀತಿ ನಾವು ರಾಮಾಯಣದಲ್ಲಿ ನೋಡ್ತೇವೆ. ಶ್ರೀರಾಮಚಂದ್ರರು ಕಾಡಿಗೆ ಹೋದಾಗ ಯಾವ ರೀತಿ ಭರತ ಮಹಾರಾಜರಾಗಿರ್ಲಿ ಅಥವಾ ಇತರ ಅಯೋಧ್ಯವಾಸಿಗಳು ಭಗವಂತನ ವಾಪಸ್ ಕರೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಭಗವಂತ ಬರುವುದಿಲ್ಲ, ಭಗವಂತ ತನ್ನ ಮಾತಿಗೆ ಒಪ್ಪುವುದಿಲ್ಲ. ಅದೇ ರೀತಿ ಧ್ರುವ ಮಹಾರಾಜರು ಕೂಡ ತನ್ಗೆ ಒಂದು ಭಗವಂತನ ನೋಡ್ಬೇಕು ಅನ್ನುವಂಥ ದೃಢ ನಿರ್ಧಾರ ಇತ್ತು, ಅದೇ ರೀತಿ ಮಾಡ್ತಾರೆ. ಅದೇ ರೀತಿ ಈಗಿನ ಕಾಲದಲ್ಲಿ ನಾವು ಭಕ್ತಿಯಲ್ಲಿ ಕೂಡ ಕೆಲವೊಮ್ಮೆ ಹುಡುಗರು ಬ್ರಹ್ಮಚಾರಿಗಳಾದಾಗ ಕೆಲವೊಮ್ಮೆ ಮನೆಯಲ್ಲಿ ಸ್ವಲ್ಪ ಮನಸ್ತಾಪ ಇರಬಹುದು, ಅಥವಾ ಕೆಲವೊಮ್ಮೆ ಮನೆಯವರು ನೇರವಾಗಿ ಅವರಿಗೆ ಪರ್ಮಿಷನ್ ಕೊಡದೇ ಇರಬಹುದು. ಆದರೆ ಭಕ್ತಿಗೋಸ್ಕರ ಸ್ವಲ್ಪ ತ್ಯಾಗ ಮಾಡಬೇಕಾಗತ್ತೆ. ಸೊ ಆ ರೀತಿ ನಮ್ಗೆ ನಮ್ಮ ಜೀವನದಲ್ಲಿ ಕೂಡ ದೃಢ ನಿರ್ಧಾರ ಮಾಡಬೇಕು ನಾವು. ಅಂದರೆ ಅದರರ್ಥ ಫ್ಯಾಮಿಲಿ ತ್ಯಾಗ ಮಾಡಬೇಕು ಅಂತ ಅಲ್ಲ, ಭಕ್ತಿಗೋಸ್ಕರ ಸ್ವಲ್ಪವಾಗಿ ನಾವು ದೃಢವಾಗಿ ನಿರ್ಧಾರ ಮಾಡಬೇಕು. ಆದಾಗ ಸ್ವಲ್ಪ ಬದಲಾವಣೆ ಆಗುತ್ತೆ. ಸೊ ನೀವು ಹೇಳಿದಾಗೆ ಅಲ್ಲಿ ಉತ್ಥಾನಪಾದನ ಮನಸ್ಥಿತಿ ಖಂಡಿತ ನನಗೆ ಸ್ಪೆಸಿಫಿಕ್ ಆಗಿ ನಾನು ಅದರ ಬಗ್ಗೆ ಓದಿಲ್ಲ. ಆದರೆ ಖಂಡಿತ ಅವನಿಗೆ ಬೇಜಾರಾಗಿರ್ಬಹುದು. ತನ್ನ ಮಗನನ್ನು ಕಳ್ಕೊಳ್ಳಕ್ಕೆ ಯಾವ ತಂದೆಯೂ ಇಷ್ಟಪಡಲ್ಲ. ವಿಶೇಷವಾಗಿ ಸುನೀತಿ ತನ್ನ ತಾಯಿ ಖಂಡಿತ ಬೇಜಾರದಲ್ಲಿರ್ಬಹುದು ಅಂತ ಕಾಣಿಸ್ತದೆ. ಹರೇ ಕೃಷ್ಣ. ಆದ್ರೂ ಆ ಕಂಡೀಷನ್ ಯೋಚನೆ ಮಾಡಿದಾಗ ಮೈ ಜುಮ್ಮನತೆ ಬರೋ 5 ವರ್ಷದ ಮಗು ಆಚೆಗೆ ಹೋಗ್ತಾ ಇದೆ ಅಂದಾಗ ಯಾವ ಆಧಾರದ ಮೇಲೆ ನಾವು ಮನೆಯಲ್ಲಿ ಇರ್ಬೇಕು, ಈ ಸ್ಟಡಿಯಾಗಿ ಇರಕ್ ಸಾಧ್ಯ ಆಗುತ್ತೆ ಪ್ರಭು? ನಮ್ಮ ಆಲೋಚನೆಗೆ ತಿಳುವ ತಕ್ಕಂತೆ ಯೋಚನೆ ಮಾಡ್ಬೋದು, ಭಗವಂತನ ಇಚ್ಛೆ ಏನದು ಗೊತ್ತಿಲ್ಲ. ಆದ್ರೆ ಈ ನಮ್ಮ
ಆ ಸ್ಥಿತಿಯ ಕಂಡೀಷನ್ ಪ್ರಕಾರ ಈ ಮಾತನ್ನ ತಮ್ಮ ಹತ್ರ ಹಂಚ್ಕೊಂಡೆ ಪ್ರಭು. ಅಷ್ಟೇ ಪ್ರಭು. ಹರೇ ಕೃಷ್ಣ ಪ್ರಭು. Hare ಬೇರೆ Krishna Prabhuji, Dandavat Pranams. ನಿಮ್ಗೆ ಖುಷಿ. Thank you so much for today's class, Prabhuji. ಪ್ರಭುಪಾದರ ಅವರ ಭಾವನೆ, ಅವರು ಒಬ್ರು ಕ್ವೆಶನ್ ಹಾಕಿದಾಗ ನೀವಿಷ್ಟು ಕಾಸ್ಟ್ಲಿ ಕಾರಲ್ಲಿ ಯಾಕೆ ತಿರುಗ್ತಾ ಇದ್ದೀರಾ ಅಂದ್ರೆ, ಅವರು ಆನ್ಸರ್ ಮಾಡಿ ಅವರ ಮನ ಪರಿವರ್ತನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಅಟ್ ಲೀಸ್ಟ್ ಒಂದು ಸಾಸಿವೆ ಕಾಳಷ್ಟು ಕ್ರೆಡಿಟ್ ಅವ್ರು ತಗೋತಾ ಇರ್ಲಿಲ್ಲ. ಐ ಆಮ್ ಜಸ್ಟ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಪ್ಯೂರ್ ಡಿವೋಟೀಸ್ ಅಂಡ್ ಜಸ್ಟ್ ನಾನು ಕೃಷ್ಣಾಗ್ ಸರ್ವ್ ಮಾಡ್ಬೇಕು ಅನ್ನೋ ಮೂಡ್ ಇರ್ತಾ ಇತ್ತು. ಸೊ ಎಷ್ಟು ಹಂಬಲ್ ಅಂಡ್ ಕೈಂಡ್ ಆಗಿ ವೆಸ್ಟರ್ನ್ ಪೀಪಲ್ ಹತ್ರ ಬಿಹೇವ್ ಮಾಡಿರ್ಬೇಕು ಪ್ರಭುಪಾದ್. ಅದಕ್ಕೆ ಅವ್ರನ್ನ ಬಿಟ್ರೆ ನಮ್ ಲೈಫ್ ಇಲ್ಲ ಅನ್ನೋ ತರ ಜನರನ್ನ ಬದಲಾವಣೆ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಇವತ್ತು ಕ್ಲಾಸ್ ಬಹಳ ಅದ್ಭುತವಾಗಿತ್ತು ಪ್ರಭುಜಿ. ಅಂಡ್ ಹೆಜ್ಜೆ ಹೆಜ್ಜೆಗೂ ನಮ್ಮಲ್ಲಿ ನಾವಿನ್ನೂ ಎಷ್ಟು ಪ್ಯೂರಿಫೈ ಆಗ್ಬೇಕು, ಎಷ್ಟರ ಮಟ್ಟಿಗೆ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದೀರ. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ನಾನು ಶುದ್ಧ ಭಕ್ತಿ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಲೈಫಲ್ಲಿ ಅಟ್ ಲೀಸ್ಟ್ ಇಂಥದನ್ನ ಪ್ರತಿದಿನ ಕೇಳಕ್ಕೆ ನನಗೆ ಭಗವಂತ ಅವಕಾಶ ಮಾಡ್ಕೊಡ್ಲಿ, ನನಗೆ ಆಯುಷ್ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಪ್ರಭು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಅಸೋಸಿಯೇಷನ್. ಹರೇ ಕೃಷ್ಣ ಪ್ರಭುಜಿ. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಮಾಡಿ ಪ್ರಭು. ಹರೇ ಕೃಷ್ಣ. ನನಗೂ ಎಲ್ಲರೂ ಆಶೀರ್ವಾದ ಮಾಡಿ. ನಾನೇನು ಮಾತಾಡ್ತೇನೋ ಅದನ್ನು ನಾನು ಕೂಡ ಅಭ್ಯಾಸ ಮಾಡ್ಲಿ. ನಾನು ಸುಮ್ಮನೆ ಮಾತಾಡ್ತೇನೆ ಮಾತ್ರ, ಏನ್ ಮಾಡಿ. ಇಲ್ಲ ಪ್ರಭುಜಿ, ಅದು ನೀವ್ ಆಚರಣೆ ಮಾಡಿ ಮಾತಾಡ್ತಾ ಇದ್ದೀರಾ, ಅದಕ್ಕೆ ಹಾರ್ಟ್ ಅಲ್ಲಿ ಅಷ್ಟೊಂದು ಪ್ಯೂರಿಫಿಕೇಶನ್ ನನಗ್ ಸಿಗ್ತಾ ಇದೆ ಪ್ರಭು. ಅದು ನಾನು ಅನ್ಕೊಂತಾ ಇದ್ದೀನಿ. ಡೆಫಿನೆಟ್ಲಿ ಅದು ಇದೆ ಪ್ರಭುಜಿ. ಇಲ್ಲಾಂದ್ರೆ ಅಷ್ಟು ಈಸಿ ಅಲ್ಲ ಚೇಂಜ್ ಆಗೋದು. ನೀವು ಆಚರಣೆ ಮಾಡಿ ಅದನ್ನ ತೋರಿಸ್ತಾ ಇದ್ದೀರಾ ಪ್ರಭು. ನಿಮ್ಮ ಅಸೋಸಿಯೇಷನ್ ಯಾವತ್ತೂ ನಮ್ನೆಲ್ಲರ ಜೊತೆ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭು. ಪ್ರಭುಜಿ ಧನ್ಯವಾದ. ಪ್ರಣಾಮ್ ಪ್ರಭುಜಿ. ಪ್ರಭುಜಿ. ಪ್ರಭುಜಿ, ಡಿವೋಟೀಸ್ ಅಸೋಸಿಯೇಷನ್, ಪ್ರಸಾದ, ಶರಣಾಗತಿ, ಈ ವಿಚಾರಗಳನ್ನ ನಾವು ಪ್ರತಿ ದಿವಸ ಕೇಳ್ತಲೇ ಇದ್ದೀವಿ. ಆದ್ರೆ ನಾವು ಎಷ್ಟರ ಮಟ್ಟಿಗೆ ನಮಗೆ ಒಬ್ಬ ಡಿವೋಟಿ ನೋಡಿದ ತಕ್ಷಣ ನಮ್ಮಲ್ಲಿ ಆ ಭಾವನೆಗಳನ್ನ ಬೆಳೆಸ್ಕೊಳ್ತಕ್ಕಂಥ ಒಂದು ರೂಲ್, ಅಂದ್ರೆ ಒಂದು ಪಾತ್, ಅದನ್ನ ಇವತ್ತು ನೀವು ನಮ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ. ನಾವು ಇದನ್ನ ಹೆಂಗೆ ಎಷ್ಟರ ಮಟ್ಟಿಗೆ ನನ್ನ ಜೀವನದೊಳಗೆ ನಾನು ಅಳವಡಿಸ್ಕೊಳ್ಳೋದಕ್ಕೆ ನಾನು ಯಾವ ಥರ ಆಲೋಚನೆ ಮಾಡಬೇಕು, ನಾನು ಆ ಬೆಳಗ್ಗೆ ಕೇಳಿದಾಗಾಯ್ತು ನನ್ನೊಳಗೆ ಒಂದು ನಡೀತಾ ಇದೆ. ಬಟ್ ಏನಂತ ಹೇಳಿದ್ರೆ ನಮಗೆ ಇನ್ನೂ ಕೂಡ ಒಬ್ಬ ಪ್ಯೂರ್ ಡಿವೋಟಿನ ಐಡೆಂಟಿಫೈ ಮಾಡೋ ಅಷ್ಟು ಮೆಚುರಿಟಿ ನಮಗಿಲ್ಲ ಪ್ರಭು. ಸತ್ಯವಾಗಿ ಹೇಳ್ಬೇಕು ಅಂತ ನನಗಂತೂ ನನಗೆ ಒಬ್ರು ಹೌದಾ ಯಾವ ಥರ ಪ್ಯೂರಿಟಿ ಅಂತಂದ್ರೆ, ಯಾಕೆಂದ್ರೆ ಅವರ ಔಟರ್ ಬಿಹೇವಿಯರು ಒಂದೊಂದ್ಸರ್ತಿ ಏನಪ್ಪ ಇವ್ರು ಹಿಂಗೆಲ್ಲ ವಿಚಾರ ಮಾಡ್ತಾರೆ, ಹಿಂಗ ಮಾತಾಡ್ತಾರೆ, ಹಿಂಗ್ ನಡವಳಿಕೆ ಎಲ್ಲ ಇದೆ, ಹೆಂಗೆ ಯಾವ ಥರ ಇವ್ರನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳೋದು. ಆಮೇಲೆ ತಿರ್ಗಾ ಹೋಗ್ಲಿ ಬಿಡಪ್ಪ, ಭಗವಂತನ ಇಚ್ಛೆ ಅದೇನು ತೋರಿಸ್ತಾನೆ ಹಂಗ ಇರುವಲ್ದಾಕೆ, ನಮ್ಗೆ ಯಾಕೆ ಇದೆಲ್ಲ ವಿಚಾರಗಳು ಬೇಡ, ನಾನು ಬಂದಿರೋದು ಶ್ರೀಕೃಷ್ಣ, ನೀನು ಶರಣಾಗಿದ್ದೀನಿ, ನೀನು ಹೆಂಗ್ ದಾರಿ ತೋರಿಸ್ತಿರೋ ಸರ್ವ ಕಾರಣ ನಿನಗೆ ಬಿಟ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡು ವಾಪಸ್ ಬರ್ತೀನಿ ಎಷ್ಟೋ ದಿವಸ ಸೆಂಟ್ರಿಗೆ ಹೋದಾಗ. ಆದ್ರೆ ಒಂದೊಂದು ಸರ್ತಿ ಕುತ್ಕೊಂಡು ಕ್ಲಾಸ್ ಎಲ್ಲ ಕೇಳಿದಾಗ ಹೆಂಗೆ ಮತ್ತೊಂದೊಂದು ಸರ್ತಿ, ಯಾಕಂದ್ರೆ ಮತ್ತೆ ಇನ್ನೊಂದು ಭಾನುವಾರ ಬರ್ತದಲ್ಲ, ಅವು ಯಾವ ಥರ ಇದನ್ನ ನಾನು ಮತ್ತೆ ಇನ್ನೊಂದು ಸರ್ತಿ ಮೈಂಡ್ ಒಳಗಡೆ ತಗೋಬೇಕು ಅನ್ನೋದು ಒಂದು ಸ್ವಲ್ಪ ಸಾಕಷ್ಟು ಒಂಥರ ಡ್ರಿಲ್ಲಿಂಗ್ ಒಳಗೆ ನಡೀತಾ ಇದೆ. ಎಷ್ಟು ಮಟ್ಟಿಗೆ ನಾನು ಪಾರಾಗ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ ಪ್ರಭುಗಳೇ. ಅದಾಯ್ತು. ಈಗ ನೀವೇನು ಇಷ್ಟೊತ್ತು ಹೇಳಿದ್ರೆ ಡಿವೋಟೀಸ್ ಜೊತೆ ಹಂಬಲ್ನೆಸ್, ಹೌ ಟು ರಿಸೀವ್, ಆಮೇಲೆ ಹೌ ಟು ರೆಸ್ಪೆಕ್ಟ್ ದೆಮ್, ಅವೆಲ್ಲ ವಿಚಾರಗಳನ್ನ ಕೇಳ್ತಾ ಇದ್ರೆ ನಾವೇನು ಇಲ್ಲ, ನೋ ಬಿಗ್ ಝೀರೋ. ನಾನು ಆ ವಿಚಾರದಲ್ಲಿ ನಾನು ಟು ಬಿ ಫ್ರ್ಯಾಂಕ್ ವಿತ್ ನನ್ನ ಮನಸ್ಸಿಗೆ ನಾನು ಅನ್ಕೊಂಡು ಐ ಆಮ್ ಬಿಗ್ ಝೀರೋ. ಹೆಂಗೆ ಇದನ್ನ ನಾನು ಅಚೀವ್ ಮಾಡಬಲ್ಲೇನೆ, ಆಗುತ್ತೆ ನನ್ನ ಕೈನಲ್ಲಿ ಇದನ್ನ ಆಗೋದು ಗೊತ್ತಾಗ್ತಾ ಇಲ್ಲ ನನಗೆ, ಒಂದು ವಿಚಾರ. ಆಮೇಲೆ ಪ್ರಸಾದದ ಬಗ್ಗೆ ಏನು ಹೇಳಿದ್ರಿ ನೀವು, ಪ್ರಸಾದ ಅದರ ಮಹತ್ವ ನಿಜವಾಗೂ ನಾವು ಇಸ್ಕಾನ್ ಹೋಗ್ತೀವಿ, ಪ್ರಸಾದ ತಿಂತೀವಿ, ಪ್ರಸಾದ ಬಂದ್ಬಿಟ್ಟು, ಆದ್ರೆ ಆ ಪ್ರಸಾದದ ಮಹತ್ವವನ್ನು ತಿಳ್ಕೊಂಡು ಅದನ್ನ ಸ್ವೀಕರಿಸೋದಿದೆಯಲ್ಲ, ಅದು ನಿಜವಾಗೂ ಈ ಕ್ಷಣದಿಂದ ಆ ಪ್ರಸಾದದ ಮಹತ್ವ ಏನು ಅನ್ನೋದು ನನಗೆ ಅರ್ಥವಾಗ್ತು. ಸೊ
ಇನ್ನು ಮುಂದಿನ ದಿವಸಗಳಲ್ಲಾದರೂ ಕೂಡ ಈ ಅಸೋಸಿಯೇಷನ್ ಒಬ್ಬ ಅಸೋಸಿಯೇಟ್, ಯಾರಾದರೂ ಒಬ್ಬ ಅಸೋಸಿಯೇಟು ನಮ್ಮನ್ನ ತಿದ್ದೋ ಅಂತ ಒಬ್ಬ ಅಸೋಸಿಯೇಟು ನಮಗೆ ಸಿಗ್ಲಲ್ಲ ಅಂತ ಹೇಳ್ಬಿಟ್ಟು ನಾನು ಭಗವಂತನ ಈ ಕ್ಷಣದಿಂದಲೂ ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರಭುಗಳೇ. ನನಗೆ ಇದಕ್ಕಿಂತಲೂ ಹೆಚ್ಚಿನೇನು ನನಗೆ ಹೇಳಾರೆ. ಯಾಕಂತ ಹೇಳಿದ್ರೆ ಗೊತ್ತಾಗಲ್ಲ, ಆ ಶಬ್ದಗಳು ಅಲ್ಲಿಗೆ ನಿಂತು ಹೋಗ್ಬಿಡ್ತವೆ. ಹಂಗಿದೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಮಾರ್ಗದರ್ಶನ ಕೊಟ್ಟಿದ್ದೀರಿ ನಮ್ಮ ಜೀವನದೊಳಗೆ ಅದನ್ನ ಅಳವಡಿಸೋದಕ್ಕೆ. ಆಮೇಲೆ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಪರಿವೀಕ್ಷಣೆ ಮಾಡ್ಕೊಂಡು ಹೋಗುವಂತ ಶಕ್ತಿ ಭಗವಂತ ನಮಗೆ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರಭುಜಿ. ನಿಮ್ಮ ಅಸೋಸಿಯೇಷನ್ ಏನಿದೆ ಇವತ್ತು, ನಿಮ್ಮಲ್ಲಿ ಇರ್ತಕ್ಕಂಥ ಹಂಬಲ್ನೆಸ್, ನಿಮ್ಮ ಹೃದಯದೊಳಗೆ ಇರ್ತಕ್ಕಂಥದ್ದನ್ನ ಧಾರೆ ಎರಿಬೇಕು ಪ್ರತಿಯೊಬ್ಬರಿಗೂ ಕೂಡ. ಅವರೊಳಗೂ ಕೂಡ ಆ ಒಂದು ಏನಿದೆ ಸ್ಪಾರ್ಕ್, ಆ ಸ್ಪಾರ್ಕ್ ಮಸ್ಟ್ ಬಿಕಮ್ ಎ ಫೈರ್ ಅಂತ ಅನ್ನೋದನ್ನ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಿ. ಈಗೇನು ನಾವು ಇಷ್ಟೊತ್ತು ನಿಮ್ಮ ಬಾಯಲ್ಲಿ ಕೇಳಿದ್ವಲ್ಲ ಇಷ್ಟು ಮಾತುಗಳು, ಇದು ನಮಗೆ ಸಾಕಷ್ಟು ಮೋಟಿವೇಶನ್ ನೀಡಿದೆ. ನಿಮಗೆ ಅನಂತ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್ಸ್ ಪ್ರಭುಜಿ. ನಾವು ಯಾವಾಗಲೂ ನಮ್ಮ ಶಿಕ್ಷಕ ಗುರುಗಳಾದಂಥ ಮಥುರಶ್ಯಾಮ್ CCTVಯಲ್ಲಿ ಇರೋಣ, ಅವರ ಕಣ್ಗಾವಲಲ್ಲಿ ಇರೋಣ. ಖಂಡಿತ ಅಂತ ಭಕ್ತರು ನಮಗೆ ಸರಿಯಾದ ದಾರಿ ತೋರಿಸ್ತಾರೆ. ಅವರ ಕಣ್ಗಾವಲಲ್ಲಿ ನಾವು ಇದ್ದರೆ ನಮಗೆ ಯಾವುದೇ ರೀತಿಯ ಕಷ್ಟ ಬರಲ್ಲ. ಅದೇ ರೀತಿ ಅವರ ಇತರ ಹಿರಿಯರು ಭಕ್ತರಿದ್ದಾರೆ, ಎಲ್ಲರ ಕಣ್ಗಾವಲಲ್ಲಿ ಇರೋಣ, ಖಂಡಿತ ನಮಗೆ ರಕ್ಷಣೆ ಸಿಗುತ್ತೆ ವಿಶ್ವಾಸ ಇದೆ. ಹರೇ ಕೃಷ್ಣ. ಓಕೆ, ಬೇರೆ ಯಾರಿಗಾದರೂ? ಓಕೆ, ಬೇರೆ ಏನಿಲ್ಲ ಆದರೆ ನಿಲ್ಲಿಸ್ಬೋದು. ಹರೇ ಕೃಷ್ಣ ಪ್ರಭು, ಪ್ರಣಾಮಗಳು ಪ್ರಭು. ಮಾತಾಜಿ. ಪ್ರಭು, ನೀವು ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರಿ, ಗುರುಗಳ ಜೊತೆಗೆ ನಾವು ಹೆಚ್ಚಿನ ಒಡನಾಟ ಇದ್ದಾಗ ಇವರು ಸಾಮಾನ್ಯರು ಅಂತ ನಮ್ಗೆ ಅನ್ಸತ್ತೆ. ಆ ವಿಚಾರವಾಗಿ ನಾವು ಗುರುಗಳ ಹತ್ರ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮೆ ಹೇಳಲಿಕ್ಕೆ ಆಗುತ್ತಾ ಪ್ರಭು? ಗುರು ಭಗವಂತನ ಪ್ರತಿನಿಧಿ. ನಾವು ಹೇಳ್ತಾರೆ, ಭಗವಂತನಿಗೆ ಯಾವ ರೀತಿ ಪೂಜೆ ಮಾಡ್ತೇವೋ, ರೆಸ್ಪೆಕ್ಟ್ ಕೊಡ್ತೇವೆ, ಅದೇ ರೀತಿ ಗುರುವಿಗೆ ಕೂಡ ಕೊಡಬೇಕು. ಆ ರೀತಿ ಇರಬೇಕು. ಅಂದರೆ ಗುರು ಈಸ್ ರೆಪ್ರೆಸೆಂಟೇಟಿವ್ ದ ಲಾರ್ಡ್ ಅಂಡ್ ಹಿ ಹಸ್ ಕಮ್ ಹಿಯರ್ ಟು ಡೆಲಿವರ್ ಅಸ್. ಅವರು ಇಲ್ಲಿಗೆ ಬಂದು ನಮ್ಮನ್ನ ಭಗವಂತ ಧಾಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆ ಒಂದು ನಮ್ಮ ರೀತಿಯ ಮನುಷ್ಯ ರೂಪದಲ್ಲಿ ಅಥವಾ ನಮ್ಮ ಸಾಮಾನ್ಯ ರೂಪದಲ್ಲಿ ಬಂದಿರಬಹುದು, ಆದರೆ ಗುರು ಸಾಮಾನ್ಯರಲ್ಲ. ಆ ಮನಸ್ಥಿತಿ ಬದಲಾವಣೆ. ಅದಕ್ಕೋಸ್ಕರ ನೋಡಿ, ಗುರುವಿನ ಸೇವೆ ಮಾಡೋದಕ್ಕೋಸ್ಕರ ಯಾರಿಗೂ ಕಂಟಿನ್ಯೂಟಿ ಕೊಡಲ್ಲ ಕೆಲವೊಮ್ಮೆ, ಯಾಕಂದ್ರೆ ಫೆಮಿಲಿಟಿ ಬಂದು ಬಿಡುತ್ತೆ ಅಂತ. ಅಷ್ಟೊಂದು ದೃಢತೆ ಅಥವಾ ವಿಶ್ವಾಸ ಇದ್ದವರಿಗೆ ಮಾತ್ರ ಕೊಡ್ತಾರೆ. ಇಲ್ಲದ್ರೆ ಗುರುವಿನ ಪರ್ಸನಲ್ ವಾಪು ಸೇವೆ ಎಲ್ಲರಿಗೂ ಕೊಡಲ್ಲ. ಕೆಲವೊಮ್ಮೆ ತಪ್ಪು ಮಾಡಿಬಿಡ್ತಾರೆ. ಗುರುವಿನ ಇತರ ಚಟುವಟಿಕೆ ನೋಡಿ ನಾವು ಕೂಡ ತಪ್ಪು ಮಾಡುವ ಅವಕಾಶ ಇದೆ. ಅದಕ್ಕೋಸ್ಕರ ಆದಷ್ಟು ಗುರುವಿನ ವಾಪು ಸೇವೆ ಇಲ್ಲದರೂ ಅವರ ವಾಣಿ ಸೇವೆ ಮಾಡೋಣ, ಅವರ ಕೊಟ್ಟಂತ ಇನ್ಸ್ಟ್ರಕ್ಷನ್ ಅನ್ನು ಫಾಲೋ ಮಾಡೋಣ. ಅದು ಇದ್ದರೆ ಸಾಕು, ಖಂಡಿತ ವಾಪು ಸೇವೆ ಸಿಗಬಹುದು. ಆದರೆ ಮುಖ್ಯವಾಗಿ ವಾಣಿ ಸೇವೆ ಮಾಡೋಣ. ಗುರು ಅವರಿಗೆ ನಮಗೆ ಕೊಟ್ಟಂತ ಇನ್ಸ್ಟ್ರಕ್ಷನ್ಸ್. ಸೊ ನಾವು ಇದಕ್ಕೆ ದೀಕ್ಷೆ ಪಡೆಯುವಾಗಲೂ ಅವರು ಹೇಳುತ್ತಿಷ್ಟೇ, 4 ನಿಯಮ ಪಾಲನೆ ಮಾಡಿ, 16 ಮಾಲೆ ಜಪ ಮಾಡಿ, ಮತ್ತು ಪ್ರಭುಪಾದರ ಇಸ್ಕಾನ್ ಪ್ರಚಾರಕ್ಕೆ ಸಹಕಾರ ಮಾಡಿ. ಈ 3 ನಾವು ಕಟ್ಟುನಿಟ್ಟಾಗಿ ಮಾಡಿದರೆ ಸಾಕು, ನಮ್ಮ ಜೀವನ ಸಾರ್ಥಕ. ಬೇರೆ ಯಾವುದು ಅಗತ್ಯ ಇಲ್ಲ. ಇದರಲ್ಲಿ ಎಲ್ಲವೂ ಇದೆ. ನಾವು 4 ನಿಯಮ ಪಾಲನೆ ಮಾಡಿದಾಗ ನಮ್ಮ ಆಚಾರ ವಿಚಾರಗಳು ಬದಲಾವಣೆ ಆಗುತ್ತೆ. ಅಲ್ಲಿ ಖಂಡಿತ ಎಟಿಕೆ ಬರುತ್ತೆ. ಮತ್ತು 16 ಮಾಲೆನ ಏಕಾಗ್ರತೆಯಿಂದ ಜಪ ಮಾಡಿದರೆ ಖಂಡಿತ ನಮ್ಮ ಎಲ್ಲ ಭಕ್ತಿ ಕೂಡ ಬರುತ್ತೆ. ಮತ್ತು ಶ್ರೀಲ ಪ್ರಭುಪಾದರ ಒಂದು ಇಸ್ಕಾನ್ನ ಪ್ರಚಾರಕ್ಕೋಸ್ಕರ ಪ್ರತಿನಿತ್ಯ ನಾವು ಸೇವೆ ಮಾಡಿ, ಅದು ಯಾವ ರೀತಿ ಸೇವೆ ಆಗಿರ್ಬೋದು. ಪ್ರಚಾರ ಅಂದರೆ ಕ್ಲಾಸ್ ಕೊಡೋದು ಮಾತ್ರ ಅಲ್ಲ, ಅದು ಕಾರ್ಯಕ್ರಮ ಅರೇಂಜ್ ಮಾಡೋದಾಗಲಿ, ಪ್ರಸಾದ ಕುಕ್ಕಿಂಗ್ ಮಾಡೋದು, ಕ್ಲೀನ್ ಮಾಡೋದಾಗಲಿ, ಪುಸ್ತಕ ವಿತರಣೆ ಮಾಡೋದಾಗಲಿ, ಏನೇ ಆಗಿರಲಿ, ಅಲಂಕಾರ ಮಾಡೋದಾಗಲಿ, ಎಲ್ಲವೂ ಕೂಡ ಪ್ರಚಾರಕ್ಕೆ ಬರುತ್ತೆ. ಆ ರೀತಿ ಮಾಡ್ತಾ ಅದು ಗುರುವಿಗೆ ಇಷ್ಟ ಆಗುವಂತ ಕಾರ್ಯ. ಇಷ್ಟು ಮಾಡಿದರೆ ಸಾಕು ಅಂತ ಅನಿಸ್ತದೆ ಮಾತಾಜಿ. ಸೊ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಮತ್ತೆ ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರೆ ಪ್ರಭು, ಪ್ರಸಾದ ಮಾಡ್ಬೇಕಾದ್ರೆ ಡಿವೋಟೀಸ್ಗೆ ಮತ್ತೆ ನಾನ್ ಡಿವೋಟೀಸ್ಗೆ ಅಂತ ಡಿಫ್ರೆನ್ಸಿಯೇಷನ್ಸ್ ನೋಡ್ತಾ ಇರ್ತೀವಿ ಅಂತ. ಸೊ ಇದು ಸಾಮಾನ್ಯವಾಗಿ ನನಗೂ ಸಾಕಷ್ಟು ಸತಿ ಬರುತ್ತೆ, ಬಟ್ ಸೀನಿಯರ್ಸ್ ಡಿವೋಟೀಸ್ ಹತ್ರ ನಾವ್ ಏನು ಮಾತಾಡಕ್ ಆಗಲ್ಲ.
ಸುಮ್ನೆ ಇರ್ತಿದ್ದೆ. ಬಟ್ ಇವತ್ತು ನನ್ನ ಮನಸ್ಸಲ್ಲಿ ಇದ್ದಂತಹ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ಅನ್ಸಿತು ಪ್ರಭು. ನಾನು ಅದರಲ್ಲಿ ಸಾಕಷ್ಟು ಕಲ್ತ್ಕೊಂಡೆ. ಏನು ಅಂತಂದ್ರೆ, ನಾನ್ ಡಿವೋಟೀಸ್ ಆದ್ರೂ ಕೂಡ ಅವರಲ್ಲೂ ಸಹ ಭಕ್ತಿ ಇರತ್ತೆ. ಅವರು ಕೂಡ ಭಕ್ತರೆ. ಸಪೋಸ್ ಭಕ್ತರಲ್ಲ, ಈಗ ಭಕ್ತರಾಗ್ತಿದಾರೆ ಅಂದ್ರೂ ಕೂಡ ಅವ್ರು ಯಾವಾಗ ಭಕ್ತರಾಗೋದು ಅನ್ನುವಂತ ಪ್ರಶ್ನೆ ನನ್ಗೆ ಯಾವಾಗ ಮೂಡ್ತಾ ಇತ್ತು. ಬಟ್ ಸೀನಿಯರ್ ಡಿವೋಟೀಸ್ ಮುಂದೆ ಮಾತಾಡಕ್ಕಾಗಲ್ಲ, ಏನೂ ಹೇಳಕ್ಕಾಗಲ್ಲ. ಅದನ್ನ ಇವತ್ತು ನೀವು ಬಹಳ ಚೆನ್ನಾಗಿ ಅರ್ಥ ಆಗೋಗಿ ಹೇಳಿದ್ರಿ ಪ್ರಭು. ಧನ್ಯವಾದಗಳು. ಇಲ್ಲಿ ಕೂಡ ಒಂದು ನಾವು ಅಪಾರ್ಥ ಮಾಡಬಾರದು. ಕೆಲವೊಂದೇ ನಾವು ಮಂದಿರದಲ್ಲಿ ವ್ಯವಸ್ಥೆ ಮಾಡುವಾಗ ನಾವೆಲ್ಲರಿಗೂ ಒಂದೇ ರೀತಿ ಮಾಡೋಕ್ಕೆ ನಮ್ಗೆ ಅಷ್ಟು ಅವಕಾಶ ಕೂಡ ಇರಲ್ಲ. ಈಗ ಮೊನ್ನೆ ರಥಯಾತ್ರೆ ಮಾಡಿದೆವು, ಸಾವಿರಾರು ಜನರಿಗೆ ಎಲ್ಲರಿಗೂ ಫುಲ್ ಪ್ಲೇಟ್ ಮಾಡೋಕ್ಕೆ ನಮಗೆ ಅವಕಾಶ ಇರಲ್ಲ. ಆದರೆ ಭಕ್ತರಿಗೆ ನಾವು ಮಾಡಿಕೊಡದೆ ಇಷ್ಟೊಂದು ಸೇವ್ ಮಾಡಿದವರಿಗೆ ಮಾಡಲೇಬೇಕಾಗುತ್ತೆ. ಆಗ ಸ್ವಲ್ಪ ವ್ಯತ್ಯಾಸ ಮಾಡಬೇಕಾಗುತ್ತೆ. ಪಬ್ಲಿಕ್ ಬಂದವರು ಯಾರು ಏನು ಅಂತ ಗೊತ್ತಾಗಲ್ಲ, ಅದಕ್ಕೋಸ್ಕರ ಮಾಡ್ತೀವಿ. ಅಂದ್ರೆ ಇಲ್ಲಿ ನಾನು ಮುಖ್ಯವಾಗಿ ಹೇಳ್ತಾ ಇರೋದು, ನನ್ನ ಮನಸ್ಥಿತಿ ಆಗಿರ್ಬೇಕಂದ್ರೆ ನಾನು ಭಕ್ತ, ಬಾಕಿದವರು ಅಭಕ್ತರು ಎನ್ನುವ ಮನಸ್ಥಿತಿ ಇಲ್ಲದೆ ನಾನು ಮಾತ್ರ ಭಕ್ತ, ಐ ಆಮ್ ನಾಟ್ ಡಿವೋಟಿ, ಎಲ್ಲರೂ ಡಿವೋಟಿ, ಆ ಭಾವನೆಯಲ್ಲಿ ಇರಬೇಕು. ಆ ಇದ್ದರೆ ಸಾಕು ಅಂತ. ಮತ್ತೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಕೆಲವೊಮ್ಮೆ ಮಾಡ್ಬೇಕಾಗತ್ತೆ. ಏನ್ ಮಾಡೋದು, ನಮ್ಗೆ ಎಲ್ಲದಕ್ಕೂ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಆ ಒಂದು ಅರ್ಥ ನಾವು ಅಪಾರ್ಥ ಮಾಡಬಾರ್ದು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಪ್ರಣಾಮ. ಹರೇ ಕೃಷ್ಣ. ಓಕೆ, 45 ಆಯ್ತು. ಬೇರೆ ಯಾರಿಗೇನಿಲ್ಲ ಇದ್ರೆ ನಿಲ್ಲಿಸ್ಬೋದು. ಎಸ್ ಪ್ರಭು. ಒಂದು ಚಾಟ್ ಮೆಸೇಜ್ ಇದೆ ಭಗವತಿ ಹರಣಿ ಮಾತಾಚಿಂದ. ಹರೇ ಕೃಷ್ಣ ಪ್ರಭುಜಿ, ದಂಡತ್ ಪ್ರಣಾಮ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹಾರ್ಟ್ ಟಚಿಂಗ್ ಅಂಡ್ ಟೇಕಿಂಗ್ ಹೋಮ್ ಪಾಯಿಂಟ್ಸ್ ಪ್ರಭುಜಿ. ಪ್ಲೀಸ್ ಪ್ರೇ ಫಾರ್ ಮೀ ಟು ಫಾಲೋ ದ ಸೇಮ್. ಓಕೆ, ಎಸ್. ನಿಲ್ಲಿಸ್. ವಂಚಾಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಗ್ರಂಥರಾ ಶ್ರೀಮದ್ ಭಾಗವತಂ ಕೀ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ಸಮವೇತ ಭಕ್ತ ವೃಂದ ಕೀ ಜೈ. ಹರೇ ಕೃಷ್ಣ. ಸೊ ಧನ್ಯವಾದಗಳು ಪ್ರಭು. ಸೊ ಈಶ್ವರ್ ಪ್ರಭು ಕಿ ಜೈ. ತಿಳಿಸ್ತೇನೆ. ಹರೇ ಕೃಷ್ಣ ಪ್ರಭು.